ಭಾರವಾದ ಅವನ ಧ್ವನಿಯಲ್ಲಿ ಹೇಳಿದನು. ಆದರೆ ನಮ್ಮ ರಾಜ್ಯ, ನಮ್ಮ ಜನರು ಮತ್ತು ನಮ್ಮ ಮೇಲೆ ಅವಲಂಬಿತವಾಗಿರುವ ನಮ್ಮ ಪತಿಯರ ಬಗ್ಗೆ ಯೋಚಿಸಿ ದಯವಿಟ್ಟು ಈಗ ನಮ್ಮನ್ನು ಬಿಟ್ಟು ಹೋಗಬೇಡಿ. ಆದರೆ ಕುಂತಿಯ ಸಂಕಲ್ಪವು ಅಸಲವಾಗಿತ್ತು ಮತ್ತು ಅವಳ ಹೃದಯವು ಕರ್ತವ್ಯ ಮತ್ತು ವಿಮೋಚನೆಯ ಪ್ರಜ್ಞೆಯಿಂದ ತುಂಬಿತ್ತು. ಅಂತಿಮವಾಗಿ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದ್ದು ಪಾಂಡವರ ಆತಂಕದ ಮುಖಗಳ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಕುಂತಿ, ಅವರ ತಾಯಿ ಮತ್ತು ರಾಣಿ ಅವರ ಮುಂದೆ ನಿಂತರು. ಅವರ ಪ್ರಸ್ತುತ ಪರಿಸ್ಥಿತಿಗೆ ಕಾರಣವಾದ ಘಟನೆಗಳನ್ನು ವಿವರಿಸುವಾಗ ಅವರ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದ್ದವು. ನನ್ನ ಮಕ್ಕಳೇ, ನೀವೆಲ್ಲರೂ ಸೋಲನ್ನು ಅನುಭವಿಸುತ್ತಿದ್ದೀರಿ ಮತ್ತು ನಿರುತ್ಸಾಹಗೊಂಡಿದ್ದೀರಿ ಎಂದು ನನಗೆ ತಿಳಿದಿದೆ. ನಿಮ್ಮ ರಾಜ್ಯವು ನಿಮ್ಮಿಂದ ಕಸಿದುಕೊಳ್ಳಲ್ಪಟ್ಟಿದೆ ಮತ್ತು ನೀವು ನಿಮ್ಮ ಸೋದರ ಸಂಬಂಧಿಗಳಾದ ಕೌರವರ ಕುತಂತ್ರದ ತಂತ್ರಗಳಿಗೆ ಬಲಿಯಾಗಿದ್ದೀರಿ. ಕೋಣೆಯನ್ನು ತೀಕ್ಷ್ಣವಾದ ಕಣ್ಣಿನಿಂದ ಪರಿಶೀಲಿಸುತ್ತಾ ಅವಳು ನಿಲ್ಲಿಸಿದಳು. ಆದರೆ ನಾವು ಹೇಗಿದ್ದೆವು ಎಂಬುದನ್ನು ನೀವು ನೆನಪಿಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಾವು ಒಂದು ಕಾಲದಲ್ಲಿ ಈ ದೇಶದ ಆಡಳಿತಗಾರವಾಗಿದ್ದೆವು. ನಮ್ಮನ್ನು ತಿಳಿದಿರುವ ಎಲ್ಲರೂ ಗೌರವಿಸುತ್ತಿದ್ದರು ಮತ್ತು ಗೌರವಿಸುತ್ತಿದ್ದರು. ಕುಂತಿಯ ಕಣ್ಣುಗಳು ಮಿನುಗುತ್ತಿದ್ದವು. ಅವಳ ಧ್ವನಿಯು ದೃಢನಿಶ್ಚಯವನ್ನು ಹೊಂದಿತ್ತು. ನನ್ನ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಧೈರ್ಯವನ್ನು ತುಂಬಿದವಳು ನಾನೇ. ನಿಮ್ಮ ಶಕ್ತಿ ಮತ್ತು ಪರಾಕ್ರಮವನ್ನು ನಾನು ನಿಮಗೆ ನೆನಪಿಸಿದ್ದೆ. ಅದು ದೇವರಿಗೆ ಸಮಾನವಾಗಿದೆ. ನಿಮ್ಮ ಪರವಾಗಿ ನಿಲ್ಲುವಂತೆ ನಾನು ನಿಮ್ಮನ್ನು ಒತ್ತಾಯಿಸಿದೆ, ಕೇವಲ ನಿಮಗಾಗಿ ಮಾತ್ರವಲ್ಲ. ನಮ್ಮ ಕುಟುಂಬದ ಗೌರವ ಮತ್ತು ಪರಂಪರೆಗಾಗಿ ಅವಳು ತನ್ನ ದೃಷ್ಟಿಯನ್ನು ನಿರ್ದಿಷ್ಟವಾಗಿ ಭೀಮನ ಕಡೆಗೆ ತಿರುಗಿಸಿದಳು. ಆತನ ಬೃಹತ್ ಚೌಕಟ್ಟು ಇತರರ ಮೇಲೆ ಎತ್ತರವಾಗಿತ್ತು. ನೀವು ಕಾಡಿಗೆ ಹಿಂತಿರುಗುವುದನ್ನು, ದುಃಖ ಮತ್ತು ಅವಮಾನದ ಜೀವನವನ್ನು ನಡೆಸುವುದನ್ನು ತಡೆಯಲು ನಾನು ಬಯಸಿದ್ದೆ. ನಿನಗೆ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವಿದೆ ಎಂದು ನನಗೆ ತಿಳಿದಿತ್ತು. ಭೀಮನ ನಂತರ ಜನಿಸಿದ ಯುವ ರಾಜಕುಮಾರ ವಿಜಯನ ಬಗ್ಗೆ ಮಾತನಾಡುವಾಗ ಅವಳ ಧ್ವನಿಯು ಪಿಸುಗುಟ್ಟಿತ್ತು. ಮತ್ತು ನಿನ್ನ ಸಲುವಾಗಿ, ನನ್ನ ಪ್ರಿಯ ಮಗನೇ, ಅವನು ತನ್ನ ಕುಟುಂಬ ಮತ್ತು ತನ್ನ ಬಗ್ಗೆ ಹೆಮ್ಮೆ ಪಡಬಹುದಾದ ಜಗತ್ತಿನಲ್ಲಿ ಬೆಳೆಯಲು ನಾನು ಅವನಿಗೆ ಅವಕಾಶ ನೀಡಲು ಬಯಸುತ್ತೇನೆ. ಕುಂತಿಯ ಕಣ್ಣುಗಳು ಅವಳ ಕಿರಿಯ ಪುತ್ರವಾದ ನಕುಲ ಮತ್ತು ಸಹದೇವರ ಕಡೆಗೆ ಚಲಿಸಿದವು. ಅವರು ತಮ್ಮ ತಾಯಿಯ ಮಾತನ್ನು ಕೇಳುವಾಗ ಅವರ ಮುಖಗಳು ಆತಂಕದಿಂದ ತುಂಬಿದವು. ನನ್ನ ಪ್ರಿಯರೇ, ನೀವಿಬ್ಬರೂ ಹಸಿವಿನಿಂದ ಅಥವಾ ದೌರ್ಬಲ್ಯದಿಂದ ಬಳಲುವುದನ್ನು ನಾನು ಬಯಸಲಿಲ್ಲ ಎಂದು ಅವಳು ಮೃದುವಾಗಿ ಹೇಳಿದಳು. ನೀವು ಯಾವಾಗಲೂ ನಿಮ್ಮ ಹಿರಿಯರಿಗೆ ಸಮರ್ಪಿತರಾಗಿದ್ದೀರಿ ಮತ್ತು ನಿಮ್ಮನ್ನು ನೋಡಿಕೊಳ್ಳಲು ನಾನು ಬಯಸುತ್ತೇನೆ. ಅವಳು ಮಾತನಾಡುತ್ತಿರುವಾಗ ಕುಂತಿಯ ನೋಟವು ಒಳಮುಖವಾಗಿ ತಿರುಗಿತು. ಸಾರ್ವಜನಿಕ ಸಭಾಂಗಣದ ಮೂಲಕ ದ್ರೌಪದಿಯನ್ನು ಎಳೆಯುತ್ತಿದ್ದ ದುಶ್ಯಾಸನದ ನೋವಿನ ಸ್ಮರಣೆಯನ್ನು ಅವಳ ಮನಸ್ಸು ಮರುಕಳಿಸಿತು. ಅವಳ ತಲೆಬುರುಡೆಯಿಂದ ಅವಳು ಗುಲಾಮಳಂತೆ ಹರಿದ ಅವಳ ಕೂದಲು ಅದು ಸಂಭವಿಸುವುದನ್ನು ನೋಡಿದಾಗ ನಾನು ದುಃಖ ಮತ್ತು ಕೋಪದಿಂದ ನನ್ನ ಪಕ್ಕದಲ್ಲಿದ್ದೆ ಎಂದು ಅವಳು ಒಪ್ಪಿಕೊಂಡಳು. ಅವಳ ಧ್ವನಿಯು ಮತ್ತೊಮ್ಮೆ ನಡುಗುತ್ತಿತ್ತು. ಆದರೆ ನಮ್ಮ ಕುಟುಂಬದ ಗೌರವ ಮತ್ತು ಘನತೆಗಾಗಿ ನಾನು ತ್ವರಿತವಾಗಿ ವರ್ತಿಸಬೇಕಾಗಿತ್ತು ಎಂದು ನನಗೆ ತಿಳಿದಿತ್ತು. ಕುಂತಿಯು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನು ಗಚ್ಚಿಸಿಕೊಳ್ಳುತ್ತಾ ಮುಂದುವರಿಸಿದಳು. ಆದ್ದರಿಂದ ನಾನು ವಿದುಲನ ಮಾತುಗಳನ್ನು ಕೇಳಿದೆ. ಅಗತ್ಯದ ಸಮಯದಲ್ಲಿ ನನಗೆ ಯಾವಾಗಲೂ ಸ್ಫೂರ್ತಿ ನೀಡಿದ ಆ ಸ್ಫೂರ್ತಿದಾಯಕ ನುಡಿಗಟ್ಟುಗಳು, ನನ್ನ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಮತ್ತೊಮ್ಮೆ ಧೈರ್ಯವನ್ನು ತುಂಬುವ ಆಶಯದೊಂದಿಗೆ ನಾನು ಅವುಗಳನ್ನು ನಿಮಗೆ ಪಠಿಸಿದೆ. ಅವಳ ಕಣ್ಣುಗಳು ಅವಳ ಹಿರಿಯ ಮಗ ಮತ್ತು ಹಸ್ತಿನಾಪುರದ ನ್ಯಾಯಯುತ ರಾಜ ಯುಧಿಷ್ಠಿರನ ಮೇಲೆ ಮುಚ್ಚಿದವು. ವಿರಕ್ತ ಮನಸ್ಥಿತಿಯಲ್ಲಿ ವೈಶಂಪಾಯನನು ಪಾಂಡವರ ಸದ್ಗುಣಶೀಲ ತಾಯಿಯಾದ ಕುಂತಿಯ ಕಥೆಯನ್ನು ವಿವರಿಸಿದನು. ಅವಳು ಮಾತನಾಡುವಾಗ ಪಾಪ್ರರಹಿತ ಪಾಂಡವರು ನಾಚಿಕೆಯ ನೋವನ್ನು ಅನುಭವಿಸಿದರು. ಅವರ ಮುಖಗಳು ಮುಜುಗರದಿಂದ ಹೊಳೆಯುತ್ತಿದ್ದವು.
ಅವರು ಕುಂತಿಯನ್ನು ಪಂಚಲ ರಾಜಕುಮಾರಿಯೊಂದಿಗೆ ಹಿಂಬಾಲಿಸುವುದನ್ನು ನಿಲ್ಲಿಸಿದರು ಮತ್ತು ಬದಲಿಗೆ ರಾಜ ಧೃತರಾಷ್ಟ್ರನ ಸುತ್ತಲೂ ಸುತ್ತುವರೆದು ಅವನಿಗೆ ಸರಿಯಾದ ಗೌರವವನ್ನು ನೀಡಿದರು. ಕುಂತಿಯ ಕಾದಿಗೆ ಹೋಗುವ ಸಂಕಲ್ಪವು ಅಚಲವಾಗಿತ್ತು ಮತ್ತು ಆಕೆಯ ನಿರ್ಧಾರವು ಪಾಂಡವ ಕುಟುಂಬದ ಮಹಿಳೆಯರಿಂದ ವಿಲಾಪಗಳ ಸುರಿಮಳೆಯನ್ನು ಹುಟ್ಟುಹಾಕಿತು. ದುಃಖದಿಂದ ತುಂಬಿದ ಅವರ ಹೃದಯವಾಗಿದ್ದ ಪಾಂಡವರು ಕುಂತಿಯು ತನ್ನ ರಾಜ ಜೀವನಕ್ಕೆ ಮರಳುವಂತೆ ಮನವೊಲಿಸಲು ಒಂದು ಕೊನೆಯ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಆಗಲಿಲ್ಲ. ಭಾವನೆಯಿಂದ ನಡುಗುತ್ತಿದ್ದ ಧೃತರಾಷ್ಟ್ರನ ಧ್ವನಿಯು ಗಾಂಧಾರಿಯನ್ನು ಮತ್ತು ವಿದುರನನ್ನು ಉದ್ದೇಶಿಸಿ ತನ್ನ ಯೋಜನೆಯನ್ನು ತ್ಯಜಿಸುವಂತೆ ಕುಂತಿಯವನ ಒಲಿಸುವಂತೆ ಅವರನ್ನು ಬೇಡಿಕೊಂಡಿತು. ಅವಳು ನಮ್ಮ ರಾಜ್ಯದ ಐಷಾರಾಮಿಗಳನ್ನು ಏಕೆ ಬಿಟ್ಟುಬಿಡಬೇಕು? ಅವನ ಮಾತುಗಳು ಆಳವಾದ ಬಯಕೆಯ ಪ್ರಜ್ಞೆಯನ್ನು ಹೊಂದಿದ್ದವು. ಅವಳು ತಪಸ್ಸನ್ನು ಅಭ್ಯಾಸ ಮಾಡಬಹುದು ಮತ್ತು ನಮ್ಮ ಅರಮನೆಯ ಆರಾಮದಿಂದ ದೊಡ್ಡ ಕಾರ್ಯಗಳನ್ನು ಮಾಡಬಹುದು. ಗಾಂಧಾರಿ ಧೃತರಾಷ್ಟ್ರನ ಭಾವನೆಗಳನ್ನು ಪ್ರತಿಧ್ವನಿಸಿದನು. ಕುಂತಿಗೆ ತನ್ನ ಮಾತುಗಳನ್ನು ಪುನರಾವರ್ತಿಸಿದನು ಮತ್ತು ತನ್ನದೇ ಆದ ಕಟುವಾದ ಮನವಿಗಳನ್ನು ಸೇರಿಸಿದನು. ಆದರೆ ಕುಂತಿ ದೃಢವಾಗಿ ಉಳಿದಳು. ಕಾಡಿನಲ್ಲಿ ಹಿಮ್ಮೆಟ್ಟುವ ತನ್ನ ನಿರ್ಧಾರದ ಮೇಲೆ ಅವಳ ಹೃದಯ ಸ್ಥಿರವಾಗಿತ್ತು. ಪಾಂಡವರು ಮತ್ತು ಅವರ ಪತಿಯರು ಇಷ್ಟವಿಲ್ಲದೆ ಕುಂತಿಗೆ ವಿದಾಯ ಹೇಳುತ್ತಿದ್ದಂತೆ ಕುರುಕುಲದ ಮಹಿಳೆಯರಿಂದ ಸಾಮೂಹಿಕವಾಗಿ ಶೋಕದ ಕೂಗು ಕೇಳಿಸಿತು. ಹಸ್ತಿನಾಪುರ ನಗರವು ಮೌನವಾಯಿತು. ಅದರ ನಿವಾಸಿಗಳು ದುಃಖದಿಂದ ಹೊರಬಂದರು. ಯಾವುದೇ ಹಬ್ಬಗಳು ಅಥವಾ ಆಚರಣೆಗಳು ನಡೆಯಲಿಲ್ಲ. ಬದಲಿಗೆ ಜನರು ತಮ್ಮ ಪ್ರೀತಿಯ ಮಾತೃಮೂರ್ತಿಯ ನಿಧನಕ್ಕೆ ಶೋಕಿಸಿದರು. ಒಂದು ಕಾಲದಲ್ಲಿ ಶಕ್ತಿ ಮತ್ತು ಚೈತನ್ಯದಿಂದ ತುಂಬಿದ್ದ ಪಾಂಡವರು ಈಗ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದರು. ಕುಂತಿಯ ನಿರ್ಗಮನದಿಂದ ಅವಳ ಆತ್ಮಗಳು ಛಿದ್ರಗೊಂಡವು. ತಮ್ಮ ತಾಯಂದಿರಿಂದ ಬೇರ್ಪಟ್ಟ ಕರುಗಳಂತೆ ಅವರು ಉದ್ದೇಶರಹಿತವಾಗಿ ಅಲೆದಾಡಿದರು. ಯುಧಿಷ್ಠಿರನು ಅವನನ್ನು ಮುನ್ನಡೆಸಿದ. ಅವನ ಬುದ್ಧಿವಂತಿಕೆಯು ದೃಢನಿಶ್ಚಯದಿಂದ ಒತ್ತಾಯಿಸಿತು. ಆದರೆ ಅವನೂ ಸಹ ಅವರೆಲ್ಲರನ್ನೂ ಹಿಡಿದಿಟ್ಟುಕೊಂಡ ದುಃಖದಿಂದ ಮುಕ್ತನಾಗಿರಲಿಲ್ಲ. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಧೃತರಾಷ್ಟ್ರ ಮತ್ತು ಅವನ ಪರಿವಾರದವರು ಭಾಗೀರಥಿ ನದಿಯ ಬಳಿಯ ನಿರ್ಜನ ಸ್ಥಳಕ್ಕೆ ಬಂದರು. ಹತ್ತಿರದ ಹಳ್ಳಿಗಳಿಂದ ಬ್ರಾಹ್ಮಣರು ಅವರೊಂದಿಗೆ ಸೇರಿಕೊಂಡರು. ಪವಿತ್ರ ಬೆಂಕಿಯನ್ನು ಹೊತ್ತಿಸಿ ಕತ್ತಲನ್ನು ಬೆಳಗಿಸಿದರು. ರಾಜನು ತನ್ನ ಸಂಜೆಯ ಆಚರಣೆಗಳನ್ನು ಮಾಡಿದನು. ಮುಳುಗುವ ಸೂರ್ಯನನ್ನು ಪೂಜಿಸುವಾಗ ಜ್ವಾಲೆಯ ಮೇಲೆ ಧೂಪವನ್ನು ಸುರಿಸಿದನು. ರಾತ್ರಿ ಕಳೆದಂತೆ ಗುಂಪು ವಿಶ್ರಾಂತಿಗಾಗಿ ನೆಲೆಸಿತು. ವಿದುರ ಮತ್ತು ಸಂಜೆ ಧೃತರಾಷ್ಟ್ರನಿಗೆ ಕುಶ ಹುಲ್ಲಿನ ಹಾಸಿಗೆಯನ್ನು ಸಿದ್ಧಪಡಿಸುತ್ತಿದ್ದಾಗ ಗಾಂಧಾರಿ ಹತ್ತಿರದಲ್ಲಿ ಮಲಗಿದ್ದಳು. ಕುಂತಿ ಅವಳನ್ನು ಮಾರ್ಗದರ್ಶನ ಮಾಡುವ ಅವಳ ಪ್ರತಿಜ್ಞೆ ಶಾಂತಿಯುತ ಬಳಿಸಲದಲ್ಲಿ ಸಾಂತ್ವನವನ್ನು ಕಂಡಿತು. ಈ ಸ್ಥಳಕ್ಕೆ ಅವಳನ್ನು ಕರೆದೊಯ್ದ ಪ್ರಕ್ಷುಬ್ಧತೆಯ ಹೊರತಾಗಿಯೂ ಅವಳ ಹೃದಯವು ನಿರಾಳವಾಗಿತ್ತು. ರಾತ್ರಿಯ ಗಾಳಿಯು ಪವಿತ್ರ ಸ್ತೋತ್ರಗಳ ಪಠಣದಿಂದ ತುಂಬಿತ್ತು. ಯಜ್ಞದ ಬೆಂಕಿಯು ಅವರ ಸುತ್ತಲೂ ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ಶಾಂತಿಯ ಈ ಕ್ಷಣದಲ್ಲಿ ಗುಂಪು ಕ್ಷಣಿಕವಾದ ಶಾಂತಿಯ ಭಾವವನ್ನು, ಅವರ ದುಃಖವನ್ನು ಕಂಡಿತು. ಸೂರ್ಯನು ಪವಿತ್ರ ಭಾಗೀರಥಿ ನದಿಯ ದಡದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ರಾಜ ಧೃತರಾಷ್ಟ್ರನು ತನ್ನ ಹೆಂಡತಿ ಗಾಂಧಾರಿಯೊಂದಿಗೆ ನೀರಿನ ಅಂಚಿಗೆ ಇಳಿದನು. ತಂಪಾದ ಸ್ಪಷ್ಟವಾದ ನೀರಿಗೆ ಇಳಿಯುವಾಗ ಬಿಡುವ ಹೂಗಳ ಸಿಹಿ ವಾಸನೆ ಮತ್ತು ಪಕ್ಷಿಗಳ ಸೌಮ್ಯ ಚಿಲಿಪಿಲಿನಿಂದ ಗಾಳಿ ತುಂಬಿತು. ರಾಜ ಮತ್ತು ರಾಣಿ ಶುದ್ಧೀಕರಣವನ್ನು ಕೋರಿ ಈ ಪವಿತ್ರ ಸ್ಥಳಕ್ಕೆ ಬಂದಿದ್ದರು ಮತ್ತು ಪ್ರತಿ ಹೆಜ್ಜೆಯೊಂದಿಗೆ ಅವರ ಹೃದಯಗಳು ಹಗುರವಾಗುತ್ತಿವೆ, ಅವರ ಮನಸ್ಸುಗಳು ಸ್ಪಷ್ಟವಾಗುತ್ತಿವೆ ಎಂದು ಅವರು ಭಾವಿಸಿದರು. ಅವರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಾಗ ರಾಜನ ಆಲೋಚನೆಗಳು ಅವನ ಹಿಂದಿನ ಕಾರ್ಯಗಳತ್ತ ತಿರುಗಿದವು ಮತ್ತು ಒಬ್ಬ ರಾಜನಾಗಿ ತಾನು ಮಾಡಿದ ತಪ್ಪುಗಳ ಬಗ್ಗೆ ಅವನಿಗೆ ಆಳವಾದ ವಿಷಾದದ ಭಾವನೆ ಉಂಟಾಯಿತು. ಅವನು ತಾನು ಹೋರಾಡಿದ ಯುದ್ಧಗಳ ಬಗ್ಗೆ, ಕಳೆದುಕೊಂಡ ಜೀವಗಳ ಬಗ್ಗೆ ಮತ್ತು ತಾನು ಉಂಟು ಮಾಡಿದ ನೋವಿನ ಬಗ್ಗೆ ಯೋಚಿಸಿದನು. ಆದರೆ ಅವನ ಚರ್ಮದ ಮೇಲೆ
ನೀರಿನ ಪ್ರತಿ ಹೊಡೆತದೊಂದಿಗೆ ಅವನು ತನ್ನ ಹೆಗಲ ಮೇಲೆ ಭಾರವನ್ನು ಎತ್ತುವಂತೆ ಅನುಭವಿಸಿದನು ಮತ್ತು ಅವನ ಹೃದಯವು ಹೊಸ ಉದ್ದೇಶದ ಪ್ರಜ್ಞೆಯಿಂದ ತುಂಬಲು ಪ್ರಾರಂಭಿಸಿತು. ಅವರ ಸ್ನಾನದ ನಂತರ ರಾಜ ಮತ್ತು ರಾಣಿ ನೀರಿನಿಂದ ಹೊರಬಂದರು. ಅವರ ಮುಖಗಳು ಉಲ್ಲಾಸಗೊಂಡವು ಮತ್ತು ನವೀಕೃತವಾದವು. ಈ ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿ ಅವರಿಗೆ ಸಲಹೆ ನೀಡುತ್ತಿದ್ದ ಬುದ್ಧಿವಂತ ವಿದುರನು ಅವರನ್ನು ಸ್ವಾಗತಿಸಿದನು. ಅವರು ಒಟ್ಟಾಗಿ ಧರ್ಮದ ಸಾಮಾನ್ಯ ವಿಧಿಗಳನ್ನು ಮಾಡಿದರು. ತಮ್ಮನ್ನು ತಾವು ಮತ್ತಷ್ಟು ಶುದ್ಧೀಕರಿಸಿಕೊಳ್ಳಲು ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿದರು. ಸೂರ್ಯನು ಆಕಾಶದಲ್ಲಿ ಮುಳುಗುತ್ತಿದ್ದಂತೆ ರಾಜನು ತನಗಾಗಿ ನಿರ್ಮಿಸಲಾಗಿದ್ದ ಯಜ್ಞವೇದಿಯತ್ತ ಸಾಗಿದನು. ಭಕ್ತಿಯಿಂದ ಆತನು ದೇವರಿಗೆ ಪ್ರಾರ್ಥನೆ ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬೆಂಕಿಯ ಮೇಲೆ ಧೂಪವನ್ನು ಸುರಿಸಿದನು. ಆತನು ಈ ಪವಿತ್ರ ಆಚರಣೆಯನ್ನು ಮಾಡುತ್ತಿರುವಾಗ ಧೂಪದ್ರವ್ಯದ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಆತನ ಹೃದಯವು ಶಾಂತಿಯಿಂದ ಕೂಡಿತ್ತು. ಮರುದಿನ ಬೆಳಿಗ್ಗೆ ರಾಜನು ತನ್ನ ಅನುಯಾಯಿಗಳು ಮತ್ತು ಸಲಹೆಗಾರರೊಂದಿಗೆ ಕುರುಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದನು. ಅವರು ಅನೇಕ ದಿನಗಳ ಕಾಲ ಪ್ರಯಾಣಿಸಿದರು. ಅಂತಿಮವಾಗಿ ಒಮ್ಮೆ ಸ್ವತಃ ರಾಜನಾಗಿದ್ದ ಬುದ್ಧಿವಂತ ಕೃಷಿಯಾದ ಸತ್ಯುಬನ ಹಿಮ್ಮೆಟ್ಟುವಿಕೆಗೆ ಬಂದರು. ಸತ್ಯುಪನು ಧೃತರಾಷ್ಟ್ರನನ್ನು ಸರಿಯಾದ ಗೌರವದಿಂದ ಸ್ವೀಕರಿಸಿದನು ಮತ್ತು ಅವನನ್ನು ತನ್ನ ಆಶ್ರಮದಲ್ಲಿ ಉಳಿಯಲು ಆಹ್ವಾನಿಸಿದನು. ಸತ್ಯುಪನ ಮಾರ್ಗದರ್ಶನದಲ್ಲಿ ರಾಜನು ಅರಣ್ಯ ಜೀವನ ವಿಧಾನದ ಬಗ್ಗೆ ಕಲಿತನು. ಇದು ತ್ಯಾಗ, ಸ್ವಯಂ ಶಿಸ್ತು ಮತ್ತು ದೈವಿಕ ಭಕ್ತಿಯನ್ನು ಒತ್ತಿ ಹೇಳುವ ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗವಾಗಿದೆ. ರಾಜನು ಈ ಜೀವನ ವಿಧಾನದಿಂದ ಆಕರ್ಷಿತನಾದನು ಮತ್ತು ಅವನು ತನ್ನ ಪೂರ್ಣ ಹೃದಯದಿಂದ ಅದರತ್ತ ಆಕರ್ಷಿತನಾದನು. ಅವರು ಅನೇಕ ದಿನಗಳನ್ನು ಧ್ಯಾನ ಮತ್ತು ಚಿಂತನೆಯಲ್ಲಿ ಕಳೆದರು. ಸತ್ಯುಪನ ಬುದ್ಧಿವಂತ ಮಾತುಗಳಿಂದ ಕಲಿತನು ಮತ್ತು ಅರಣ್ಯ ವಿಧಾನದ ಪ್ರತಿಜ್ಞೆಗಳನ್ನು ಅಭ್ಯಾಸ ಮಾಡಿದ ರಾಜನು ಈ ಮಾರ್ಗವನ್ನು ಆಳವಾಗಿ ಅನ್ವೇಷಿಸುತ್ತಿದ್ದಂತೆ ರಾಣಿ ಗಾಂಧಾರಿಯು ಇದನ್ನು ಅನುಸರಿಸಲು ಪ್ರಾರಂಭಿಸಿದಳು. ಅವಳು ತನ್ನ ಗಂಡನಂತೆಯೇ ತೊಗಟೆಯ ನಿಲುವಂಗಿಯನ್ನು ಮತ್ತು ಜಿಲ್ಲೆಯ ಚರ್ಮದ ಮೇಲಂಗಿಯನ್ನು ಧರಿಸಿ ಅವನ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಅವನೊಂದಿಗೆ ಸೇರಿಕೊಂಡಳು. ಅವರು ಒಟ್ಟಾಗಿ ತಮ್ಮ ರಾಜತ್ವವನ್ನು ತ್ಯಜಿಸಿ ತಪಸ್ಸಿನಲ್ಲಿ ಮುಳುಗಿ ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಲು ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಿದ. ಈ ರೀತಿಯಾಗಿ ಒಂದು ಕಾಲದಲ್ಲಿ ಪ್ರಬಲ ರಾಜನಾಗಿದ್ದ ಧೃತರಾಷ್ಟ್ರನು ತೀವ್ರ ಆಧ್ಯಾತ್ಮಿಕ ಅಭ್ಯಾಸದ ಮೂಲಕ ತನ್ನ ದೇಹವನ್ನು ಚರ್ಮ ಮತ್ತು ಮೂಳೆಗಳಾಗಿ ಪರಿವರ್ತಿಸಿದ ಒಬ್ಬ ಮಹಾನ್ ಋಷಿಯಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸಿದನು. ಅವನ ಮನಸ್ಸು ಈಗ ಮುಕ್ತವಾಗಿತ್ತು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಪೂಜ್ಯ ಸನ್ಯಾಸಿಗಳ ಗುಂಪೊಂದು ರಾಜ ಧೃತರಾಷ್ಟ್ರನನ್ನು ಭೇಟಿಯಾಗಲು ನೆರೆದಿತ್ತು. ಅವರಲ್ಲಿ ಕಠಿಣ ತಪಸ್ಸಿಗೆ ಹೆಸರುವಾಸಿಯಾದ ನಾರದ ಮತ್ತು ಪಾರ್ವತ, ಹಾಗೆಯೇ ತಮ್ಮ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಂದ ಗುರುತಿಸಿಕೊಂಡ ದೇವವ್ಯಾಸ ಮತ್ತು ಸತ್ಯುಬ ಇದ್ದರು. ರಾಜನ ಪತ್ನಿ ಕುಂತಿ ಅವರನ್ನು ಗೌರವದಿಂದ ಸ್ವಾಗತಿಸಿ ಈ ಗೌರವಾನ್ವಿತ ಋಷಿಗಳಿಗೆ ಪೂಜೆ ಸಲ್ಲಿಸಿದರು. ಅವರು ನೆಲೆಸಿದಾಗ ಮಹಾನ್ ಋಷಿಗಳು ಧರ್ಮ ಮತ್ತು ನೀತಿಯ ಕುರಿತು ಚರ್ಚೆಗಳಲ್ಲಿ ರಾಜ ಧೃತರಾಷ್ಟ್ರನನ್ನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಅವರ ಮಾತುಗಳು ಅವನ ಆತ್ಮಕ್ಕೆ ಮುಲಾಮುರಿದ್ದವು. ಅವನ ಆತ್ಮಗಳನ್ನು ಮೇಲಕ್ಕೆತ್ತಿ ಉದ್ದೇಶದ ಪ್ರಜ್ಞೆಯಿಂದ ತುಂಬಿದವು. ನಾರದನು ಎಲ್ಲವನ್ನೂ ನೇರ ಗ್ರಹಿಕೆಗಳಾಗಿ ನೋಡಿದ. ತನ್ನ ಚುಚ್ಚುವ ನೋಟದಿಂದ ಮಾತನಾಡುತ್ತಾ ತಮ್ಮ ತಪಸ್ಸಿನ ಮೂಲಕ ದೊಡ್ಡ ಸಮೃದ್ಧಿಯನ್ನು ಸಾಧಿಸಿದ ರಾಜರ ಕಥೆಗಳನ್ನು ವಿವರಿಸಿದನು. ಅವನು ಕಾಡಿನಲ್ಲಿ ವಾಸಿಸಲು ತನ್ನ ರಾಜ್ಯವನ್ನು ತ್ಯಜಿಸಿದ ಸತ್ಯುಪನ ಅಜ್ಜ ಸಹಸ್ರಚಿತ್ತನ ಕಥೆಯನ್ನು ಹೇಳುವ ಮೂಲಕ ಪ್ರಾರಂಭಿಸಿದನು. ತೀವ್ರ ತಪಸ್ಸಿನ ಮೂಲಕ ಅವನು ಒಂದರ ರಾಜ್ಯವನ್ನು ತಲುಪಿದನು. ಅಲ್ಲಿ ಅವನು ಸ್ವತಃ ಇಂದ್ರನೊಂದಿಗೆ ವಾಸಿಸುತ್ತಿದ್ದನು. ನಾರದನು ತಮ್ಮ ತಪಸ್ಸಿನ ಮೂಲಕ ಸ್ವರ್ಗಕ್ಕೆ ಏರಿದ ಪ್ರಸಿದ್ಧ ರಾಜರ ಅಜ್ಜರಾದ ಸೈಲಾಲಯ ಮತ್ತು ಕೃಷಾದರರ ಕಥೆಗಳನ್ನು ಹಂಚಿಕೊಂಡನು. ಇದೇ ಕಾಡಿನಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಿದ ಮಂದತ್ರಿಯ ಮಗನಾದ ಪುರುಕುಸನ ಬಗ್ಗೆ ಮಾತನಾಡುವಾಗ ನಾರದನು ಹೇಳಿದ ಮಾತುಗಳಿಂದ ಸಭೆಯು ಆಕರ್ಷಿತವಾಯಿತು. ಪ್ರಬಲವಾದ ನಮ್ಮದ ನದಿಯು ಆತನ ಪತ್ನಿಯೂ ಆಗಿದ್ದಳು. ಮತ್ತೊಬ್ಬ ರಾಜನಾದ ಸಾಸಲೋಮನೂ ಸಹ
ಸ್ವರ್ಗಕ್ಕೆ ಏರುವ ಮೊದಲು ಇಲ್ಲಿ ಕಠಿಣ ತಪಸ್ಸನ್ನು ಅನುಭವಿಸಿದ್ದನು. ರಾಜ ಧೃತರಾಷ್ಟ್ರನು ನಾರದನು ಹೇಳಿದ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಆತನು ತನ್ನ ತಪಸ್ಸಿನ ಮೂಲಕ ತಾನು ಸಹ ದೊಡ್ಡ ವಿಷಯಗಳನ್ನು ಸಾಧಿಸಬಹುದು ಎಂದು ತಿಳಿದುಕೊಂಡು ಭರವಸೆ ಮತ್ತು ದೃಢನಿಶ್ಚಯದ ಉಗಮವನ್ನು ಅನುಭವಿಸಿದನು. ನಾರದನು ಮುಂದುವರಿಸುತ್ತಾ, ಒಳನಕೊಲೆಯಾದ ಪಾಂಡು ಯಾವಾಗಲೂ ಆತನ ಬಗ್ಗೆ ಯೋಚಿಸುತ್ತಾನೆ ಮತ್ತು ಸಮೃದ್ಧಿಯನ್ನು ಸಾಧಿಸಲು ಆತನಿಗೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದನು. ಸಭೆಯು ಚದುರಿದಂತೆ ಸತ್ಯುಪನು ತನ್ನೊಳಗೆ ಉರಿಯುತ್ತಿರುವ ಪ್ರಶ್ನೆಯೊಂದಿಗೆ ನಾರದನ ಬಳಿಗೆ ಹೋದನು. ರಾಜ ಧೃತರಾಷ್ಟ್ರನು ತನ್ನ ತಪಸ್ಸನ್ನು ಪೂರ್ಣಗೊಳಿಸಿದ ನಂತರ ಯಾವ ಪ್ರದೇಶವನ್ನು ಸಾಧಿಸುತ್ತಾನೆ ಎಂದು ಕೇಳಿದನು. ನಾರದನು ಮುಗುಳ್ನಕನು ಧೃತರಾಷ್ಟ್ರನ ಭವಿಷ್ಯದ ಬಗ್ಗೆ ಸಖ ಮತ್ತು ಪಾಂಡು ನಡುವಿನ ಸಂಭಾಷಣೆಯನ್ನು ತಾನು ನೋಡಿದ್ದೇನೆ ಎಂದು ಬಹಿರಂಗಪಡಿಸಿದ. ನಾರದನ ಪ್ರಕಾರ ರಾಜನ ನಿಗದಿತ ಜೀವಿತಾವಧಿಯಲ್ಲಿ ಇನ್ನೂ 3 ವರ್ಷಗಳು ಉಳಿದಿವೆ. ಆ ವರ್ಷಗಳು ಕಳೆದ ನಂತರ ಧೃತರಾಷ್ಟ್ರನು ಗಾಂಧಾರಿಯೊಂದಿಗೆ ತನ್ನ ಇಚ್ಛೆಯಂತೆ ಚಲಿಸುವ ರಥದಲ್ಲಿ ಆಕಾಶದ ಆಭರಣಗಳಿಂದ ಅಲಂಕರಿಸಲ್ಪಡುತ್ತಿದ್ದನು. ಅವನು ರಾಜರ ರಾಜನಿಂದ ಗೌರವಿಸಲ್ಪಡುತ್ತಿದ್ದನು ಮತ್ತು ದೇವರುಗಳು, ದೇವತೆಗಳು, ಗಾಂಧರ್ವರು ಮತ್ತು ರಾಕ್ಷಸರ ಪ್ರದೇಶಗಳಲ್ಲಿ ಮುಕ್ತವಾಗಿ ಸುತ್ತಾಡುತ್ತಿದ್ದನು. ಅವರ ಕಿವಿಗಳಿಗೆ ಅಮೃತವಿದ್ದ ನಾರದನ ಮಾತುಗಳನ್ನು ಕೇಳಿ ಸಭೆಯು ಸಂತೋಷದಿಂದ ಕೂಡಿಹೋಯಿತು. ರಾಜ ಧೃತರಾಷ್ಟ್ರನೂ ಸಹ ತನ್ನ ಭವಿಷ್ಯವು ಭರವಸೆ ಮತ್ತು ಸಮೃದ್ಧಿಯನ್ನು ಹೊಂದಿದೆ ಎಂದು ತಿಳಿದುಕೊಂಡು ಹರ್ಷ ಮತ್ತು ಕೃತಜ್ಞತೆಯಿಂದ ತುಂಬಿ ಹೋದನು. ಅವರು ಹೊರಟು ಹೋದಾಗ ಋಷಿಮುನಿಗಳ ಕೂಟವು ಹೊರಟು ಹೋಯಿತು. ಭೂಮಿಯನ್ನು ಧ್ವಂಸಗೊಳಿಸಿದ ವಿನಾಶಕಾರಿ ಯುದ್ಧದ ನಂತರ ಪಾಂಡವರು ದುಃಖ ಮತ್ತು ದುಃಖದಿಂದ ಮುಳುಗಿ ಹೋದರು. ಅವರ ತಾಯಿ ಕುಂತಿ ತಮ್ಮ ಹೊಸ ವಾಸ್ತವಕ್ಕೆ ಹೊಂದಿಕೊಳ್ಳಲು ಹೆಣಗಾಡುತ್ತಿದ್ದ ತಮ್ಮ ಪುತ್ರವನ್ನು ಬಿಟ್ಟು ತಮ್ಮ ಪತಿ ಧೃತರಾಷ್ಟ್ರನೊಂದಿಗೆ ಅರಣ್ಯಕ್ಕೆ ನಿವೃತ್ತಿ ಹೊಂದಲು ನಿರ್ಧರಿಸಿದ್ದರು. ರಾಜಮನೆತನದ ದಂಪತಿಗಳ ನಿಗಮನದ ಸುದ್ದಿ ಹರಡುತ್ತಿದ್ದಂತೆ ಹಸ್ತಿನಾಪುರದ ನಾಗರಿಕರು ಆಳವಾದ ದುಃಖದಿಂದ ಹೊರಬಂದರು. ಬ್ರಾಹ್ಮಣರು ಆಗಾಗ್ಗೆ ಒಟ್ಟುಗೂಡಿ ಹಳೆಯ ರಾಜನ ಹಣೆಬರಹವನ್ನು ವಿಷಾದಿಸುತ್ತಿದ್ದರು. ಅವರು ತಮ್ಮ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಲ್ಲದೆ ಕಠಿಣ ಅರಣ್ಯದಲ್ಲಿ ಹೇಗೆ ಬದುಕುಳಿಯಬಹುದು ಎಂದು ಆಶ್ಚರ್ಯಪಡುತ್ತಿದ್ದರು. ವಯಸ್ಸಾದ ರಾಜನು ಏಕಾಂತ ಕಾಡಿನಲ್ಲಿ ಹೇಗೆ ವಾಸಿಸುತ್ತಾನೆ ಅವರು ಕೇಳುತ್ತಿದ್ದರು. ಮತ್ತು ರಾಣಿಯಾದ ಗಾಂಧಾರಿ ಮತ್ತು ಪಾಂಡವರ ತಾಯಿಯಾದ ಕುಂತಿ ಬಗ್ಗೆ ಏನು ಅವರು ಐಷಾರಾಮಿ ಮಡಿಲಿನಲ್ಲಿ ವಾಸಿಸಲು ಬಳಸಲಾಗುತ್ತದೆ, ಅವರು ಈ ಹೊಸ ಜೀವನಕ್ಕೆ ಹೇಗೆ ಹೊಂದಿಕೊಳ್ಳುತ್ತಾರೆ. ನಾಗರಿಕರ ಚಿಂತೆಗಳು ಆಧಾರರಹಿತವಾಗಿರಲಿಲ್ಲ, ಏಕೆಂದರೆ ಧೃತರಾಷ್ಟ್ರನು ರಾಜಮನೆತನದ ಸೌಕರ್ಯಗಳಿಗೆ ಒಗ್ಗಿಕೊಂಡ ವೃದ್ಧನಾರಿದ್ದನು. ಅವನ ಸ್ವಂತ ವೈಫಲ್ಯಗಳು ಮತ್ತು ತಪ್ಪುಗಳನ್ನು ನೆನಪಿಸುವ ಅವನ ಕುರುಳುದನವು ಭಾರವಾದ ಹೊರೆಯಾಗಿ ಕಾಣುತ್ತಿತ್ತು. ಕುಂತಿಯೂ ಸಹ ತನ್ನ ಪುತ್ರರನ್ನು ಬಿಟ್ಟು ತ್ಯಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಳು ಮತ್ತು ಅವಳು ತನ್ನ ನಿರ್ಧಾರದ ಭಾರವನ್ನು ನಿಭಾಯಿಸಲು ಹೆಣಗಾಡುತ್ತಿದ್ದಳು ಎಂಬುದು ಸ್ಪಷ್ಟವಾಗಿತ್ತು. ಪಾಂಡವರು ತಮ್ಮ ತಾಯಿಯ ನಿರ್ಗಮನದ ಬಗ್ಗೆ ಯೋಚಿಸುವಾಗ ಸ್ವತಃ ದುಃಖಿತರಾಗಿದ್ದರು. ಅವರು ಆಗಾಗ್ಗೆ ತಮ್ಮ ಅರಮನೆಯಲ್ಲಿ ಒಟ್ಟುಗೂಡಿ ತಮ್ಮ ಹೊಸ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಈಗ ನಮ್ಮ ರಾಜಮನೆತನದ ತಂದೆಯ ಸ್ಥಿತಿ ಏನು, ಅವರು ಪರಸ್ಪರ ಕೇಳಿಕೊಳ್ಳುತ್ತಿದ್ದರು ಮತ್ತು ಅವನು ತನ್ನ ದೃಷ್ಟಿಯಿಲ್ಲದೆ ಹೇಗೆ ಬದುಕುಳಿಯುತ್ತಾನೆ. ಯುದ್ಧದಲ್ಲಿ ಬಿದ್ದ ತಮ್ಮ ಸ್ನೇಹಿತರು ಮತ್ತು ಒಡನಾಡಿಗಳ ನಷ್ಟದಿಂದ ಅವರ ಸ್ವಂತ ದುಃಖವು ಹೆಚ್ಚಾಯಿತೆಂದೆಂದಿಗೂ ಯೋಧನಾಗಿದ್ದ ಅರ್ಜುನನು ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವಿನ ತ್ಯಾಗದ ನೆನಪಿನಿಂದ ವಿಶೇಷವಾಗಿ ಪ್ರಭಾವಿತನಾಗಿದ್ದನು. ಕ್ರೂರ ರೀತಿಯಲ್ಲಿ ಜೀವನವನ್ನು ಕಡಿತಗೊಳಿಸಿದ್ದ ಅವನ ಕಿರಿಯ ಸೋದರಳಿಯನ ಚಿತ್ರಣವು ಅವನನ್ನು ಇನ್ನೂ ಕಾಡುತ್ತಿತ್ತು. ಅಂತಹ ದುರಂತವು ಹೇಗೆ ಸಂಭವಿಸಬಹುದಿತ್ತು? ಆ ದುರಂತದ ದಿನದ ರಚನೆಗಳನ್ನು ಪುನರಾವರ್ತಿಸುತ್ತಾ ಅವನ ಮನಸ್ಸು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಿತ್ತು. ಕರ್ಣನ ನಿಧನವು ಅರ್ಜುನನ ಹೃದಯದ ಮೇಲೆ ಭಾರೀ ಭಾರವನ್ನುಂಟು ಮಾಡಿತು. ಪರಾಕ್ರಮಶಾಲಿ ಯೋಧನು ಕೌರವರಿಗಾಗಿ ಶೌರ್ಯದಿಂದ ಹೋರಾಡಿದನು.
ಆದರೆ ಕೊನೆಯಲ್ಲಿ ಅವನ ಬಲ ಅಥವಾ ಶೌರ್ಯವು ಅವನ ಹಣೆಬರಹವನ್ನು ನಿರ್ಧರಿಸಲಿಲ್ಲ. ಶ್ರೇಷ್ಠ ಯೋಧರು ಸಹ ಪರಿಸ್ಥಿತಿಗೆ ಬಲಿಯಾಗಬಹುದು ಎಂಬ ನೋವಿನ ಜ್ಞಾಪನೆಯಾಗಿತ್ತು. ಯುದ್ಧದಲ್ಲಿ ನಾಶವಾದ ತಮ್ಮ ಇತರ ಸ್ನೇಹಿತರು ಮತ್ತು ಒಡನಾಡಿಗಳ ನಷ್ಟದಿಂದ ಪಾಂಡವರ ದುಃಖವು ಮತ್ತಷ್ಟು ಹೆಚ್ಚಾಯಿತು. ದ್ರೌಪದಿಯ ಮಕ್ಕಳು ತೀರಿಕೊಂಡರು, ಸುಭದ್ರಳು ಮಕ್ಕಳಿಲ್ಲದವಳಾಗಿದ್ದಳು ಮತ್ತು ಭೂಮಿಯೇ ಬಂಜರು ಮತ್ತು ವೀರರಿಂದ ವಂಚಿತವಾಗಿದ್ದಂತೆ ಕಾಣುತ್ತಿತ್ತು. ಸಮಾಜದ ರಚನೆಯೇ ಛಿದ್ರಗೊಂಡಂತೆ ಭಾಸವಾಗುತ್ತಿತ್ತು. ತಮ್ಮ ಹೊಸ ವಾಸ್ತವಕ್ಕೆ ಹೊಂದಿಕೊಳ್ಳಲು ಅವರು ಹೆಣಗಾಡುತ್ತಿರುವಾಗ ಪಾಂಡವರು ತಮ್ಮ ಭವಿಷ್ಯದ ಚಿಂತನೆಯಲ್ಲಿ ಸಾಂತ್ವನವನ್ನು ಕಂಡರು. ಯುದ್ಧದಲ್ಲಿ ಹೇಗಾದರೂ ಬದುಕುಳಿದ ಅವರ ಮೊಮ್ಮಕ್ಕಳು ಬದುಕನ್ನು ಹಿಡಿದಿಟ್ಟುಕೊಂಡು ಮತ್ತು ರಾಜ ಪಾಂಡುವಿಲ ಆ ಧೈರ್ಯಶಾಲಿ ಪುತ್ರರಾದ ಪಾಂಡವರು ದುಃಖದಲ್ಲಿ ಮುಳುಗಿ ಹೋದರು. ಅವರ ಸಾಮಾನ್ಯವಾಗಿ ರೋಮಾಂಚಕ ನಗರವು ಈಗ ಅವರ ದುಃಖದ ಮಂದ ಪ್ರತಿಬಿಂಬವಾಗಿತ್ತು. ಒಂದು ಕಾಲದಲ್ಲಿ ರಾಜತ್ವದ ಕರ್ತವ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ರಾಜಕುಮಾರರು ಈಗ ಉದ್ದೇಶರಹಿತವಾಗಿ ಅಲೆದಾಡುತ್ತಿದ್ದರು. ಅವರ ಮನಸ್ಸುಗಳು ತಮ್ಮ ತಾಯಿಯ ಆಲೋಚನೆಗಳಲ್ಲಿ ಮುಳುಗಿದ್ದವು. ಅವರು ನಡೆಯುವಾಗ ಕಾಡಿನಲ್ಲಿ ವೃದ್ಧ ದಂಪತಿಗಳಾದ ಧೃತರಾಷ್ಟ್ರದ ಮತ್ತು ಗಾಂಧಾರಿಯ ಸೇವೆ ಮಾಡುತ್ತಿದ್ದ ತಮ್ಮ ದುರ್ಬಲ ತಾಯಿ ಕುಂತಿಯ ಭವಿಷ್ಯದ ಬಗ್ಗೆ ಯೋಚಿಸದೇ ಇರಲು ಅವರಿಗೆ ಸಾಧ್ಯವಾಗಲಿಲ್ಲ. ನಮ್ಮ ತಾಯಿ ಹೇಗೆ ಬದುಕುತ್ತಿದ್ದಾರೆ ಎಂದು ಅವರು ಪರಸ್ಪರ ಕೇಳಿಕೊಳ್ಳುತ್ತಿದ್ದರು. ಅವರ ಆತಂಕವು ಸ್ಪಷ್ಟವಾಗಿತ್ತು. ಆಕೆಯು ಹೇಗೆ ಬದುಕುಳಿದರು ಎಂದು ಅವರು ಆಶ್ಚರ್ಯಪಟ್ಟರು. ಆಕೆಯನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಬೇಟೆಯಾಡುವ ಮೃಗಗಳಿಂದ ಸುತ್ತುವರಿದಿದ್ದರು. ತಮ್ಮ ಮಕ್ಕಳನ್ನ ಕಳೆದುಕೊಂಡಿದ್ದ ಮತ್ತು ಈಗ ಗಾಂಧಾರಿಯೊಂದಿಗೆ ಕಾಡಿನಲ್ಲಿ ಏಕಾಂಗಿಯಾಗಿ ವಾಸಿಸುತ್ತಿದ್ದ ಧೃತರಾಷ್ಟ್ರನ ಬಗೆಗಿನ ಅವರ ಕಾಳಜಿಯು ಅವರ ತಾಯಿಯ ಯೋಗಕ್ಷೇಮದ ಬಗೆಗಿನ ಅವರ ಕಾಳಜಿಯೊಂದಿಗೆ ಹೊಂದಿಕೆಯಾಯಿತು. ಅವನು ಹೇಗೆ ಸಾಗುತ್ತಿದ್ದಾನೆ ಅವರು ಊಹಿಸುತ್ತಿದ್ದರು. ಅವನು ಇನ್ನೂ ಮುನ್ನಡೆಸುವಷ್ಟು ಬಲಶಾಲಿಯೇ? ಅವರ ಪ್ರಶ್ನೆಗಳು ಮಾತನಾಡದ ಪ್ರಾರ್ಥನೆಗಳಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪಾಂಡವರಲ್ಲಿ ಒಬ್ಬನಾದ ಸಹದೇವನು ಅಂತಿಮವಾಗಿ ಮೌನವನ್ನು ಮುರಿದನು. ಅವನು ಯುಧಿಷ್ಠಿರನ ಬಳಿಗೆ ಬಂದು ಕಾಡಿನ ಕಡೆಗೆ ಅವರ ಪ್ರಾಣದ ಬಗ್ಗೆ ಮಾತನಾಡಿದನು. ನಾನು ನಮ್ಮ ತಾಯಿಯ ಬಗ್ಗೆ ಯೋಚಿಸುತ್ತಿದ್ದೇನೆ ಎಂದು ಅವನು ಹೇಳಿದನು. ಅವನ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ಅವಳು ಒಂದು ಕಾಲದಲ್ಲಿ ರಾಜಕುಮಾರಿಯಾಗಿದ್ದಳು. ಅರಮನೆಗಳು ಮತ್ತು ಮಹಲುಗಳಲ್ಲಿ ವಾಸಿಸುತ್ತಿದ್ದಳು. ಆದರೆ ಈಗ ಅವಳು ದುಃಖದಲ್ಲಿ ಬದುಕುತ್ತಿದ್ದಾಳೆ. ಅವಳ ಕೂದಲು ಧೂಳಿನಿಂದ ಕೂಡಿದೆ, ಹುಲ್ಲಿನ ಬ್ಲೇಡ್ಗಳ ಮೇಲೆ ಮಲಗುತ್ತಿದೆ. ಯುಧಿಷ್ಠಿರನು ಸಹದೇವನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಅವರ ತಾಯಿಯ ಪರಿಸ್ಥಿತಿ ಭೀಕರವಾಗಿದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅವಳನ್ನು ಮತ್ತೆ ನೋಡುವುದಿಲ್ಲ ಎಂಬ ಆಲೋಚನೆಯನ್ನು ಅವನಿಗೆ ಸರಿಸಲಾಗಲಿಲ್ಲ. ಅಂತಿಮವಾಗಿ ತನ್ನ ಧ್ವನಿಯು ದೃಢವಾಗಿದ್ದರೂ ಭಾವೋದ್ರೇಕದಿಂದ ಕೂಡಿದ್ದು, ನಾವು ಹೋಗೋಣ ಎಂದು ಹೇಳಿದ ಯುಧಿಷ್ಠಿರನ ಪತ್ನಿ ರಾಣಿ ದ್ರೌಪದಿ ಸಹದೇವನ ಭಾವನೆಗಳನ್ನು ಪ್ರತಿಧ್ವನಿಸಿದಳು. ಅವರಿಗೆ ಜೀವ ಮತ್ತು ಪ್ರೀತಿಯನ್ನು ನೀಡಿದ ಅವರ ತಾಯಿಯನ್ನು ನೋಡಲು ಅವಳು ತುಂಬಾ ಹಾತೊರೆಯುತ್ತಿದ್ದಳು. ನಾವು ನಮ್ಮ ರಾಣಿಯನ್ನು ಯಾವಾಗ ನೋಡುತ್ತೇವೆ ಎಂದು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಕೇಳಿದಳು. ನಾನು ಅವಳನ್ನು ಮತ್ತೊಮ್ಮೆ ನೋಡಬಹುದಾದರೆ ನನ್ನ ಜೀವನವು ಪೂರ್ಣಗೊಳ್ಳುತ್ತದೆ. ಯುಧಿಷ್ಠಿರನ ಮಾತುಗಳು ಪಾಂಡವರ ದುಃಖಕ್ಕೆ ಬೆಣ್ಣೆಯಂತಿದ್ದವು. ಅವನು ಅವರ ಸೈನ್ಯವನ್ನು ಕರೆದನು ಮತ್ತು ಶೀಘ್ರದಲ್ಲೇ ನಗರವು ಚಟುವಟಿಕೆಯಿಂದ ತುಂಬಿತ್ತು. ವಾಹನಗಳನ್ನು ಸಿದ್ಧಪಡಿಸಲಾಯಿತು, ಕಸವನ್ನು ಸಿದ್ಧಪಡಿಸಲಾಯಿತು ಮತ್ತು ಖಜಾನೆಗಳನ್ನು ಆದೇಶಿಸಲಾಯಿತು. ಅಡುಗೆಯವರು ಮತ್ತು ಅಡಿಗೆ ಮನೆಗಳ ಸೂಪರಿಂಟೆಂಡೆಂಟ್ಗಳು ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ಆಹಾರವನ್ನು ಸಿದ್ಧಪಡಿಸುತ್ತಾ ಧಾವಿಸಿದರು. ಹೊಸ ದಿನದಂದು ಸೂರ್ಯನು ಉದಯಿಸುತ್ತಿದ್ದಂತೆ ರಾಜನು ತನ್ನ ದೊಡ್ಡ ಸಂಖ್ಯೆಯ ಮಹಿಳೆಯರು ಮತ್ತು ವೃದ್ಧರೊಂದಿಗೆ ಹೊರಟನು. ಅವನು ನಗರದಲ್ಲಿ 5 ದಿನಗಳ ಕಾಲ ಕಾಯುತ್ತಿದ್ದನು. ತನ್ನನ್ನು ನೋಡಲು ಬಯಸುವ ಯಾವುದೇ ನಾಗರಿಕರಿಗೆ ಮೆರವಣಿಗೆಯಲ್ಲಿ ಸೇರಲು
ಅವಕಾಶ ಮಾಡಿಕೊಟ್ಟನು. ಅಂತಿಮವಾಗಿ ಹೆಚ್ಚಿನ ಸಿದ್ಧತೆಯ ನಂತರ ಅವರು ತಮ್ಮ ಹೃದಯಗಳು ಭರವಸೆ ಮತ್ತು ಹಾತೊರೆಯುವಿಕೆಯಿಂದ ತುಂಬಿದ ಕಾಡಿನ ಕಡೆಗೆ ಹೊರಟರು. ಅವರು ನಡೆಯುತ್ತಿದ್ದಾಗ ಯುಧಿಷ್ಠಿರನ ಆಲೋಚನೆಗಳು ಆತನ ತಾಯಿ ಕುಂತಿಗೆ ನುಗ್ಗಿಹೋದವು. ಆತನಿಗೆ ಆಶ್ಚರ್ಯವಾಯಿತು. ಸೂರ್ಯನು ರಾಜ್ಯದ ವಿಶಾಲ ವಿಸ್ತಾರದ ಮೇಲೆ ಉದಯಿಸುತ್ತಿದ್ದಂತೆ ರಾಜ ಧೃತರಾಷ್ಟ್ರನ ಮುಂದೆ ವೈಶಂಪಾಯನನು ನಿಂತಿದ್ದನು. ಅವನ ಧ್ವನಿಯು ಗಾಳಿಯಲ್ಲಿ ಅಬ್ಬರಿಸುತ್ತಿತ್ತು. ಮಹಾರಾಜರೇ, ಅವನು ಹೇಳಿದನು, ನಿಮ್ಮ ಪಡೆಗಳು ಹೊರಹೋಗುವ ಮತ್ತು ಮುಂದಿನ ದೊಡ್ಡ ಪ್ರಯಾಣದಲ್ಲಿ ನಿಮ್ಮೊಂದಿಗೆ ಸೇರುವ ಸಮಯ ಇದು. ಅವನು ತನ್ನ ಸೇನಾಪತಿಗಳಿಗೆ ಆದೇಶವನ್ನು ನೀಡುತ್ತಿದ್ದಂತೆ ರಾಜನ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು. ತಕ್ಷಣ ಶಿಬಿರದಿಂದ ಶಬ್ದಗಳ ಕೋಲಾಹಲವು ಭುಗಿಲೆದ್ದಿತು. ಕುದುರೆ ಸವಾರರು ಯುದ್ಧಕ್ಕೆ ತಮ್ಮ ಕುದುರೆಗಳನ್ನು ಸಿದ್ಧಪಡಿಸುವಾಗ ಸಜ್ಜುಗೊಳಿಸಿ ಸಜ್ಜುಗೊಳಿಸಿ ಎಂದು ಕೂಗಿದರು. ಇತರರು ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಗಾಡಿಗಳು ಮತ್ತು ವಾಹನಗಳನ್ನು ಹತ್ತಿದರು. ಅವರ ಕುದುರೆಗಳ ಕಾಲುಗಳು ಭೂಮಿಯ ಮೇಲೆ ಬಡಿದುಂಬಿದವು. ಕೆಲವರು ಪ್ರಬಲವಾದ ಆನೆಗಳ ಮೇಲೆ ಸವಾರಿ ಮಾಡಿದರು. ಅವರ ಕಾಂಡಗಳು ವಿಜಯೋತ್ಸವದಲ್ಲಿ ಎತ್ತರವಾಗಿದ್ದುವು. ಇತರರು ಒಂಟೆಗಳ ಮೇಲೆ ಹತ್ತಿದರು. ಅವರ ಉದ್ದನೆಯ ಕುತ್ತಿಗೆಗಳು ಮೇಲಕ್ಕೆ ಕೆಳಕ್ಕೆ ಬೀಸುತ್ತಿದ್ದವು. ರಾಜ್ಯದ ನಾಗರಿಕರು ತಮ್ಮ ಪ್ರೀತಿಯ ರಾಜನ ಒಂದು ನೋಟವನ್ನು ನೋಡಲು ಉತ್ಸುಕರಾಗಿ ವಿವಿಧ ವಾಹನಗಳಲ್ಲಿ ಹಿಂಬಾಲಿಸಿದರು. ಕೆಲವರು ಅಲಂಕೃತ ಪಲ್ಲಕ್ಕಿಗಳಲ್ಲಿ ಕುಳಿತು ಅದ್ದೂರಿ ಪರದೆಗಳು ಮತ್ತು ರೇಷ್ಮೆ ಹೊದಿಕೆಗಳಿಂದ ಸುತ್ತುವರಿದಿದ್ದರು. ಇತರರು ಕಾಲ್ನಡಿಗೆಯಲ್ಲಿ ಸವಾರಿ ಮಾಡಿದರು. ತಮ್ಮ ಪಾದಗಳು ಭೂಮಿಯ ಮೇಲೆ ಬಡಿದುಕೊಳ್ಳುತ್ತಿದ್ದವು. ಅವರು ಹಿಮ್ಮೆಟ್ಟಿದ್ದ ಸೈನ್ಯದೊಂದಿಗೆ ವೇಗವನ್ನು ಕಾಯ್ದುಕೊಂಡರು. ಬುದ್ಧಿವಂತ ಗುರುವಾದ ಕೃಪಾರಾಜ ಧೃತರಾಷ್ಟ್ರನ ನೇತೃತ್ವದಲ್ಲಿ ಪಡೆಗಳನ್ನು ಮುನ್ನಡೆಸಿದನು. ಅವರಿಗೆ ಮಾರ್ಗದರ್ಶನ ನೀಡಿದ ಪ್ರಾಚೀನ ಸಂಪ್ರದಾಯಗಳ ಆಳವಾದ ತಿಳುವಳಿಕೆಯಿಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಹಳೆಯ ರಾಜನ ಹಿಮ್ಮೆಟ್ಟುವಿಕೆಯ ಕಡೆಗೆ ಸಾಗುತ್ತಿರುವಾಗ ಅವನ ಆಲೋಚನೆಗಳು ಒಂದು ದಿನ ನಾಯಕತ್ವದ ಕವಚವನ್ನು ತೆಗೆದುಕೊಳ್ಳುವ ಮಹಾನಾಯಕನತ್ತ ತಿರುಗಿತೇತ. ಮಧ್ಯೆ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ತನ್ನ ಸ್ವಂತ ಪ್ರಯಾಣಕ್ಕೆ ಸಿದ್ಧನಾಗಿದ್ದನು. ಅವನ ಸುತ್ತಲೂ ಬ್ರಾಹ್ಮಣರ ಪರಿವಾರವಿತ್ತು. ಅವರ ಪವಿತ್ರ ಮಂತ್ರಗಳು ಮತ್ತು ಪ್ರಾರ್ಥನೆಗಳು ಅವನೊಂದಿಗೆ ಹೋಗುತ್ತಿದ್ದಾಗ ಗಾಳಿಯನ್ನು ತುಂಬಿದವು. ಸುತರು ಮತ್ತು ಮಗಧಗಳ ತಂಡವೊಂದು ಅವನನ್ನು ಸ್ತುತಿಸಿ ಹಾಡಿತು. ಅವರ ಧ್ವನಿಗಳು ಮಧುರ ಸಾಮರಸ್ಯದಿಂದ ಏರಿದವು. ಅವುಗಳೆಲ್ಲದರ ಮೇಲೆ ರಾಜನ ಆಳ್ವಿಕೆಯ ದೈವಿಕ ಹಕ್ಕನ್ನು ಸಂಕೇತಿಸುವ ಬಿಳಿ ಛತ್ರಿಯನ್ನು ಹಿಡಿದಿತ್ತು. ಗಾಳಿ ದೇವತೆಯ ಬಲವನ್ನು ಹೊಂದಿದ್ದ ಉಗ್ರ ಯೋಧನಾದ ಋಕೋದರನು ಸೈನ್ಯದ ಮುಂಚೂಣಿಯಲ್ಲಿ ಸವಾರಿ ಮಾಡುತ್ತಿದ್ದನು. ಅವನ ಆನೆ ಬೆಟ್ಟದಷ್ಟು ದೊಡ್ಡದಾಗಿದ್ದು ಇತರರಿಗಿಂತ ಎತ್ತರದಲ್ಲಿದೆ. ಅದರ ದಂತಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿವೆ. ಬಲವಾದ ಬಿಲ್ಲುಗಾರನಾದ ಅರ್ಜುನನು ಹಿಂಬಾಲಿಸಿದನು. ಅವನ ಇಂದ್ರಿಯಗಳು ಶಾಂತವಾಗಿದ್ದವು ಮತ್ತು ಕಿಕ್ಕಿರಿದ ಶ್ರೇಣಿಯ ಮೂಲಕ ತನ್ನ ರಥವನ್ನು ಮುನ್ನಡೆಸುತ್ತಿದ್ದವು. ಸುಂದರವಾದ ದ್ರೌಪದಿಯ ನೇತೃತ್ವದಲ್ಲಿ ರಾಜಮನೆತನದ ಹೆಂಗಸರು ಮುಚ್ಚಿದ ಕಸದಲ್ಲಿ ಸವಾರಿ ಮಾಡಿದರು. ಅವರ ಮುಖಗಳು ಗೂಢಚಾರಿಕೆಯ ಕಣ್ಣುಗಳಿಂದ ಮುಚ್ಚಲ್ಪಟ್ಟವು. ಅವರು ಹಾದು ಹೋಗುವಾಗ ಅವರು ಸಂಪತ್ತು ಮತ್ತು ಆಭರಣಗಳನ್ನು ಚದುರಿಸಿದರು. ಅವರ ಔದಾರ್ಯವು ರಾಜನ ಸಮೃದ್ಧಿಗೆ ಸಾಕ್ಷಿಯಾಗಿದೆ. ಪಾಂಡವ ಆತಿಥೇಯನು ಕುರುಕ್ಷೇತ್ರದ ಕಡೆಗೆ ಸಾಗುತ್ತಿರುವಾಗ ತುತ್ತೂರಿಗಳ ಶಬ್ದ ಮತ್ತು ವಿನಸ ಸಿಹಿ ಸಂಗೀತದಿಂದ ಗಾಳಿ ತುಂಬಿತ್ತು. ಸೈನ್ಯವು ಪವಿತ್ರ ಯಮುನಾ ನದಿಯ ಹತ್ತಿರ ಬಂದಾಗ ರಾಜ ಯುಧಿಷ್ಠಿರನು ತನ್ನ ತಂದೆ ಧೃತರಾಷ್ಟ್ರನ ಹಿಮ್ಮೆಟ್ಟುವಿಕೆಯನ್ನು ನೋಡುತ್ತಿದ್ದನು. ರಾಜ ವಿಷಯ ವಾಸಸ್ಥಾನವನ್ನು ನೋಡಿದಾಗ ಅವನ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು. ಅಂತಿಮ ಸ್ಫೋಟದೊಂದಿಗೆ ವೈಶಂಪಾಯನನು ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ
ಆತ ಕಾಲಕ್ರಮೇಣ ಒಂದು ಕಟ್ಟುವಾದ ಕ್ಷಣದ ಬಗ್ಗೆ ಮಾತನಾಡಿದರು. ಆ ಪೂಜ್ಯ ರಾಜಕುಮಾರವಾದ ಪಾಂಡವರು ತಮ್ಮ ಚಿಕ್ಕಪ್ಪ ಮತ್ತು ರಾಜನಾದ ಧೃತರಾಷ್ಟ್ರನ ಪವಿತ್ರ ಆಶ್ರಯಕ್ಕೆ ಆಗಮಿಸಿದ್ದರು. ಅವರು ತಮ್ಮ ರಥಗಳಿಂದ ಇಳಿದರು. ಅವರ ದೇಹಗಳು ರಾಜಮನೆತನದ ನಿವಾಸದ ಕಡೆಗೆ ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದಾಗ ನವತೆಯಿಂದ ಬಾಗಿದವು ರಾಜ್ಯದ ನಿವಾಸಿಗಳು ಮತ್ತು ಕುರು ಮುಖ್ಯಸ್ಥರ ಸಂಗಾತಿಗಳೊಂದಿಗೆ ಹೋರಾಟಗಾರರ ಇಡೀ ತಂಡವು ಅವರ ಹಿಂದೆ ನಿಕಟವಾಗಿ ಹಿಂಬಾಲಿಸಿತು. ಗಾಳಿಯು ನಿರೀಕ್ಷೆಯಿಂದ ಜೀವಂತವಾಗಿತ್ತು, ಏಕೆಂದರೆ ಈ ಪ್ರೀತಿಯ ರಾಜಕುಮಾರರು ಪರಸ್ಪರರ ಮೇಲೆ ಕಣ್ಣಿಟ್ಟು ಬಹಳ ಸಮಯವಾಗಿತ್ತು. ಅವರು ಹಿಮ್ಮೆಟ್ಟುವಿಕೆಯನ್ನು ಸಮೀಪಿಸುತ್ತಿದ್ದಂತೆ ಅವರು ಜಿಂಕೆ ಮತ್ತು ಬಾಳೆ ಮರಗಳ ಸಮೃದ್ಧಿಯನ್ನು ಭೇಟಿಯಾದರು. ಅವರ ಸೌಂದರ್ಯವು ಧೃತರಾಷ್ಟ್ರನ ಮನೆಯನ್ನು ಸುತ್ತುವರೆದಿರುವ ಶಾಂತಿಗೆ ಸಾಕ್ಷಿಯಾಗಿದೆ. ಕಠಿಣ ಪ್ರತಿಜ್ಞೆಗಳಿಂದ ಬಂಧಿಸಲ್ಪಟ್ಟ ಅನೇಕ ಸನ್ಯಾಸಿಗಳು ಅಂತಿಮವಾಗಿ ಆಗಮಿಸಿದ ಪಾಂಡವರ ಒಂದು ನೋಟವನ್ನು ನೋಡಲು ಉತ್ಸುಕರಾಗಿ ಕುತೂಹಲದಿಂದ ಹಿಮ್ಮೆಟ್ಟಿದರು. ಅವರ ಆಗಮನವು ದೊಡ್ಡ ಸಂಭ್ರಮವನ್ನು ಎದುರಿಸಿತು. ಆಕಾಶವು ಸ್ವತಃ ಸಂತೋಷಪಡುತ್ತಿದೆ. ರಾಜ ಧೃತರಾಷ್ಟ್ರನು ಭಾವೋದ್ರೇಕದಿಂದ ಹೊರಬಂದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತೂಬಿದ್ದವು. ಕುರು ವಂಶವನ್ನು ಉಳಿಸಿದ ನನ್ನ ಹಿರಿಯ ಸಗೆಲ್ಲಿಗೆ ಹೋಗಿದ್ದಾರೆ ಎಂದು ಆತ ಹಂಬಲದಿಂದ ನಡುಗುತ್ತಿದ್ದ ಆತನ ಧ್ವನಿಯಲ್ಲಿ ಕೇಳಿದ. ಪಾಂಡವರು ತಮ್ಮ ತಂದೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಹೊರಟಿದ್ದಾರೆ, ಜೊತೆಗೆ ಪೂಜೆಯ ಅರ್ಪಣೆಗಾಗಿ ಹೂವು ಮತ್ತು ನೀರನ್ನು ಸಂಗ್ರಹಿಸಲು ಹೊರಟಿದ್ದಾರೆ ಎಂದು ಉತ್ತರಿಸಿದರು. ಈ ಮಾಹಿತಿಯೊಂದಿಗೆ ಧೃತರಾಷ್ಟ್ರನು ಆಶೆಯಿಂದ ತುಂಬಿದ ತನ್ನ ಹೃದಯದೊಂದಿಗೆ ನದಿಯ ಕಡೆಗೆ ವೇಗವಾಗಿ ಹೊರಟನು. ಅವನು ನಡೆಯುತ್ತಿದ್ದಾಗ ನದಿಯ ದಡದಲ್ಲಿ ನಿಂತಿರುವ ತನ್ನ ಪ್ರೀತಿಯ ಪತ್ನಿ ಪ್ರೀತಿಯನ್ನು ಅವನು ನೋಡಿದನು. ತನ್ನ ಮಕ್ಕಳು ಸಮೀಪಿಸುತ್ತಿರುವುದನ್ನು ನೋಡಿ ಅವಳ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು ಮತ್ತು ಅವಳು ಅವರನ್ನು ಭೇಟಿಯಾಗಲು ಆತುರಪಟ್ಟಳು. ಯಾವುದೇ ಸಭೆಗೆ ಮೊದಲು ಆಗಮಿಸಿದ ಸಹದೇವನು ತನ್ನ ಸೌಮ್ಯ ಸ್ವಭಾವವನ್ನು ನಿರಾಕರಿಸುವ ವೇಗದಲ್ಲಿ ತನ್ನ ತಾಯಿಯ ಕಡೆಗೆ ಓಡಿದನು. ತನ್ನ ಕೆನ್ನೆಗಳ ಮೇಲೆ ಕಣ್ಣೀರು ಸುರಿಸುತ್ತಾ ಪ್ರೀತ ತನ್ನ ಮಗನನ್ನು ಮತ್ತೆ ತನ್ನ ತೋಳುಗಳಲ್ಲಿ ಸ್ವಾಗತಿಸುತ್ತಾ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು. ನಂತರ ಅವಳು ಸಹದೇವನ ಆಗಮನದ ಬಗ್ಗೆ ಗಾಂಧಾರಿಯವರಿಗೆ ತಿಳಿಸಿದಳು ಮತ್ತು ಅವರು ಒಟ್ಟಾಗಿ ತಮ್ಮ ಕುಟುಂಬದ ಉಳಿದವರನ್ನು ಸ್ವಾಗತಿಸಲು ಆತುರಪಟ್ಟರು. ಅವರು ನಡೆಯುವಾಗ ಪ್ರೀತ ಮುಂಚೂಣಿಯಲ್ಲಿದ್ದರು. ಮಕ್ಕಳಿಲ್ಲದ ವೃದ್ಧ ದಂಪತಿಗಳನ್ನು ಕೈಯಿಂದ ಮುನ್ನಡೆಸಿದರು. ಪಾಂಡವರು ತಮ್ಮ ತಾಯಿ ಸಮೀಪಿಸುತ್ತಿರುವುದನ್ನು ಕಂಡಾಗ ಅವರು ಗೌರವ ಮತ್ತು ಭಕ್ತಿಯ ಸಂಕೇತವಾಗಿ ನೆಲಕ್ಕೆ ಬಿದ್ದರು. ಧೃತರಾಷ್ಟ್ರನು ಅವರ ಧ್ವನಿ ಮತ್ತು ಸ್ಪರ್ಶದಿಂದ ಅವರನ್ನು ಗುರುತಿಸಿ ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿದನು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಪುನರ್ಮಿಲನವು ಮಾಂತ್ರಿಕತೆಗಿಂತ ಕಡಿಮೆ ಇರಲಿಲ್ಲ. ಸಮಯವು ಸ್ಥಗಿತಗೊಂಡಂತೆ ಒಮ್ಮೆ ಅವರು ತಮ್ಮ ಹಿಡಿತವನ್ನು ಮರಳಿ ಪಡೆದ ನಂತರ ಪಾಂಡವರು ತಮ್ಮ ತಾಯಿಯ ಬಳಿಗೆ ಬಂದರು. ಅವರು ಸಹದೇವನನ್ನು ಇನ್ನೂ ತನ್ನ ಹೃದಯಕ್ಕೆ ಹತ್ತಿರವಾಗಿ ಹಿಡಿದಿದ್ದರು. ಆಕೆ ಮತ್ತು ಗಾಂಧಾರಿಯವರು ಹೊತ್ತುಕೊಂಡಿದ್ದ ನೀರಿನಿಂದ ತುಂಬಿದ ಜಾಡಿಗಳನ್ನು ಅವರು ಆಕೆಯ ಕೈಯಿಂದ ತೆಗೆದುಕೊಂಡು ಗೌರವದ ಸಂಕೇತವಾಗಿ ತಮ್ಮ ತಂದೆಗೆ ಹಿಂದಿರುಗಿಸಿದರು. ರಾಜಮನೆತನದ ಹೆಂಗಸರು ನಗರ ಮತ್ತು ಪ್ರಾಂತ್ಯಗಳ ನಿವಾಸಿಗಳೊಂದಿಗೆ ಕುರು ವಂಶದ ವಯಸ್ಸಾದ ರಾಜನಾದ ಧೃತರಾಷ್ಟ್ರನು ತನ್ನ ಹಿರಿಯ ಯಜಮಾನನ ಶಾಂತವಾದ ವಿಶ್ರಾಂತಿ ಧಾಮದಲ್ಲಿ ವಿವಿಧ ಪ್ರದೇಶಗಳ ಪೂಜ್ಯ ಸನ್ಯಾಸಿಗಳಿಂದ ಸುತ್ತುವರಿದಿದ್ದನು. ಈ ವಿಷಯಗಳು ತಮ್ಮ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾದ ಅಗಲವಾದ ಹೃದಯ ಪಾಂಡವರ ಪುತ್ರರನ್ನು ನೋಡಲು ಒಟ್ಟುಗೂಡಿದ್ದರು. ಪುರಾತನ ದಂತಕಥೆಗಳನ್ನು ಚೆನ್ನಾಗಿ ತಿಳಿದಿರುವ ವಿದ್ವಾಂಸರಾದ ಸಂಜಯ ಎಂಬ ಸುತನು ಪಾಂಡವರನ್ನು ಮತ್ತು ದೊಡ್ಡ ಖ್ಯಾತಿಯ ರಾಜಕುಮಾರಿಯಾದ ದ್ರೌಪದಿಗಳನ್ನು ತೋರಿಸಲು ಉತ್ಸುಕನಾಗಿ ಅವರ ಮುಂದೆ ನಿಂತನು. ಅವನು ತನ್ನ ಕಥನವನ್ನು ಪ್ರಾರಂಭಿಸಿದಾಗ ಸಂಜಯನ ಕಣ್ಣುಗಳು ಕುರು ರಾಜ ಧೃತರಾಷ್ಟ್ರನ ಕಡೆಗೆ ಅಲೆದಾಡಿದವು. ಇದು ಶುದ್ಧ ಚಿನ್ನದಂತಹ ಸುಂದರವಾದ ಮೈಬಣ್ಣದೊಂದಿಗೆ ಪೂರ್ಣವಾಗಿ ಬೆಳೆದ ಸಿಂಹವನ್ನು ಹೋಲುವ ದೇಹವನ್ನು ಹೊಂದಿದೆ. ಅವನ ಅಕ್ವಿಲೈನ್ ಮೂಗು ಮತ್ತು ಅಗಲವಾದ ವಿಸ್ತಾರವಾದ ಕಣ್ಣುಗಳು ತಾಮ್ರದ ವನದಂತೆ ಅವನನ್ನು ನಿಸ್ಸಂದಿಗ್ಧವಾಗಿಸುತ್ತವೆ.
ಅವನ ಪಕ್ಕದಲ್ಲಿ ಕೋಪಗೊಂಡ ಆನೆಯನ್ನು ಹೋಲುವ ವೃಕೋದರನು ಕುಳಿತಿದ್ದನು. ಬಿಸಿ ಮಾಡಿದ ಚಿನ್ನದ ಬಣ್ಣ ಮತ್ತು ತೋಳುಗಳು ಉದ್ದ ಮತ್ತು ಗಟ್ಟಿಮುಟ್ಟಾಗಿದ್ದವು. ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತಿದ್ದ ಪರಾಕ್ರಮಶಾಲಿ ಬಿಲ್ಲುಗಾರ ಅರ್ಜುನನನ್ನು ತೋರಿಸುತ್ತಾ ಸಂಜಯನು ತನ್ನ ವಿವರಣೆಯನ್ನು ಮುಂದುವರೆಸಿದನು. ಕಪ್ಪಾದ ಮೈಬಣ್ಣ ಮತ್ತು ತಾರುಣ್ಯದ ಚೌಕಟ್ಟನ್ನು ಹೊಂದಿದ್ದ ಇದು ಆನೆಯ ಹಿಂದಿನ ನಾಯಕನನ್ನು ಹೋಲುತ್ತವೆ. ಅವನ ಭುಜಗಳು ಸಿಂಹದಷ್ಟು ಎತ್ತರವಾಗಿವೆ ಮತ್ತು ಅವನ ಕಣ್ಣುಗಳು ಕಮಲದ ದಳಗಳಂತೆ ವಿಸ್ತಾರವಾಗಿವೆ. ವಿಷ್ಣು ಮತ್ತು ಮಹೇಂದ್ರನು ಹೋಲುವ ಅವಳಿ ಮಕ್ಕಳು ತಮ್ಮ ತಾಯಿಯಾದ ಕುಂತಿಯ ಪಕ್ಕದಲ್ಲಿ ಕುಳಿತಿದ್ದರು. ಸಂಜಯನು ಅವರನ್ನು ಸೌಂದರ್ಯ ಶಕ್ತಿ ಅಥವಾ ನಡವಳಿಕೆಯ ಉತ್ಕೃಷ್ಟತೆಯಲ್ಲಿ ಸಮಾನರಲ್ಲ ಎಂದು ವಿವರಿಸಿದನು. ಅವನು ಮಾತನಾಡುತ್ತಿದ್ದಾಗ ಪಾಂಡವರ ಜೊತೆಗಿದ್ದ ಹೆಂಗಸರ ಮೇಲೆ ಸಂಜಯನ ದೃಷ್ಟಿ ಬಿದ್ದಿತು. ಅಲ್ಲಿ ಕಮಲದ ದಳಗಳಂತೆ ವಿಸ್ತಾರವಾದ ಕಣ್ಣುಗಳು ಮತ್ತು ನೀಲಿ ಕಮಲದಂತಹ ಮೈಬಣ್ಣವನ್ನು ಹೊಂದಿದ್ದ ಸಮೃದ್ಧಿಯ ದೇವತೆಯ ಮೂರ್ತರೂಪವಾದ ಕೃಷ್ಣನಿದ್ದನು. ಅವಳ ಪಕ್ಕದಲ್ಲಿ ಚಂದ್ರನ ಕಿರಣಗಳಂತೆ ಹೊಳೆಯುತ್ತಿದ್ದ ಮಹಾನ್ ಖ್ಯಾತಿಯ ರಾಜಕುಮಾರಿ ದ್ರೌಪದಿ ಕುಳಿತಿದ್ದಳು. ಸನ್ಯಾಸಿಗಳು ಸಂಜಯನ ಎದ್ದು ಕಾಣುವ ವಿವರಣೆಗಳಿಂದ ಆಶ್ಚರ್ಯಚಕಿತರಾದರು ಮತ್ತು ಅವರು ಪಾಂಡವರ ಜೊತೆಗಿದ್ದ ಇತರ ಮಹಿಳೆಯರನ್ನು ತೋರಿಸುವಂತೆ ಕೇಳಿಕೊಂಡರು. ಮಗಧದ ರಾಜಕುಮಾರಿ ಚಿತ್ರಾಂಗದದಿಂದ ಹಿಡಿದು ಮದ್ರಾವತಿ ಮತ್ತು ವಿರಾಟನ ಹೆಣ್ಣು ಮಕ್ಕಳವರೆಗೆ ಪ್ರತಿಯೊಬ್ಬರನ್ನೂ ನಿಖರವಾಗಿ ವಿವರಿಸಲು ಸಂಜಯನು ಒಪ್ಪಿಕೊಂಡನು. ಆತ ಧೃತರಾಷ್ಟ್ರನ ವಧೆಯಾದ ಪುತ್ರರ ವಿಧವೆಯರನ್ನೂ ಸಹ ಉಲ್ಲೇಖಿಸಿದನು. ಅವರ ಕೂದಲನ್ನು ಬೇರ್ಪಡಿಸಲಾಗಿಲ್ಲ ಮತ್ತು ಬಿಳಿ ಬಟ್ಟೆಗಳನ್ನು ಧರಿಸಿದರು. ತಪಸ್ವಿಗಳು ಹೋದ ನಂತರ ಧೃತರಾಷ್ಟ್ರನು ಪಾಂಡವರ ಕಡೆಗೆ ತನ್ನ ಗಮನವನ್ನು ತಿರುಗಿಸಿ ಅವರ ಕಲ್ಯಾಣದ ಬಗ್ಗೆ ವಿಚಾರಿಸಿದನು. ಓ ಯುಧಿಷ್ಠಿರನೇ, ಅವನು ಹೇಳಿದನು, ನೀನು ಶಾಂತಿ ಮತ್ತು ಸಂತೋಷದಲ್ಲಿದ್ದೀಯಾ? ನಿನ್ನ ಸಹೋದರರು ಮತ್ತು ನಗರ ಮತ್ತು ಪ್ರಾಂತ್ಯಗಳ ನಿವಾಸಿಗಳು ನಿನ್ನ ಅಡಿಯಲ್ಲಿ ಏಳಿಗೆ ಹೊಂದುತ್ತಾರೆಯೇ? ಅವನು ದೂರದ ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡುತ್ತಿದ್ದ ವಿದುರ ಸೇರಿದಂತೆ ತನ್ನ ಸ್ವಂತ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಕೇಳಿದನು. ಧೃತರಾಷ್ಟ್ರನು ಮಾತನಾಡುತ್ತಿರುವಾಗ ವಿದುರನು ಇದ್ದಕ್ಕಿದ್ದಂತೆ ದೂರದಲ್ಲಿ ಕಾಣಿಸಿಕೊಂಡನು. ಅವನ ದೇಹವು ಕ್ಷೀಣಿಸಿತ್ತು. ರಾತ್ರಿ ನೀತಿವಂತ ಸನ್ಯಾಸಿಗಳ ಹಿಮ್ಮೆಟ್ಟುವಿಕೆಯ ಮೇಲೆ ಬಿದ್ದಿತ್ತು ಮತ್ತು ನಕ್ಷತ್ರಗಳು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಧೂಪದ್ರವ್ಯದ ಸಿಹಿ ವಾಸನೆ ಮತ್ತು ವೈದಿಕ ಸ್ತೋತ್ರಗಳ ಮೃದುವಾದ ಗೊಣಗಾಟದಿಂದ ಗಾಳಿ ತುಂಬಿತ್ತು. ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ರಾಜ ಧೃತರಾಷ್ಟ್ರನು ಒದಗಿಸಿದ ಸರಳ ಆದರೆ ಪೋಷಣೆಯ ಆಹಾರದ ನಂತರ ತಮ್ಮ ತಾಯಿ ಕುಂತಿಯ ಬಳಿ ಬರೀ ನೆಲದ ಮೇಲೆ ಮಲಗಿದ್ದರು. ಅವರು ನಿದ್ದೆ ಮಾಡುವಾಗ ರಾತ್ರಿಯು ಕಳೆಗುಂದಿತು. ಕಾಡಿನಲ್ಲಿ ನವಿಲುಗಳು ಮತ್ತು ವಾಗ್ಭವಗಳು ಹಾಡುವ ಸೌಮ್ಯ ಶಬ್ದಗಳಿಂದ ತುಂಬಿತ್ತು. ಮರುದಿನ ಬೆಳಿಗ್ಗೆ ಯುಧಿಷ್ಠಿರನು ತನ್ನ ಸಹೋದರರೊಂದಿಗೆ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಪರಿಶೀಲಿಸಲು ಮುಂಜಾನೆ ಎದ್ದನು. ಅವರು ಹಿಂತಿರುಗುವಿಕೆಯ ಮೂಲಕ ತಿರುಗಾಡಿದರು. ಗಲಭೆಯ ಸಮುದಾಯದ ದೃಶ್ಯಗಳು ಮತ್ತು ಶಬ್ದಗಳನ್ನು ಪಡೆದರು. ಅವರು ನೋಡಿದ ಎಲ್ಲೆಡೆ ಪವಿತ್ರ ಬೆಂಕಿಯಿಂದ ಉರಿಯುವ ಬಲಿಪೀಠಗಳು ತಮ್ಮ ಅರ್ಪಣೆಗಳನ್ನು ಮಾಡಿದ ಸನ್ಯಾಸಿಗಳಿಂದ ಸುತ್ತುವರಿಯಲ್ಪಟ್ಟವು ಮತ್ತು ದೇವತೆಗಳಿಗೆ ಧೂಪವನ್ನು ಸುರಿದವು. ಕಾಡಿನಿಂದ ಸಂಗ್ರಹವಾದ ಹೂವುಗಳು ಮತ್ತು ಹಣ್ಣುಗಳ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಬಲಿಪೀಠಗಳ ಮೇಲೆ ಎತ್ತಕ್ಕೆ ರಾಶಿ ಹಾಕಿತು. ಜಿಂಕೆಗಳ ಹಿಂಡುಗಳು ಮುಕ್ತವಾಗಿ ಹೆದರಿಕೆಯಿಲ್ಲದೆ ಮೇಯುತ್ತಿದ್ದವು ಮತ್ತು ಪಕ್ಷಿಗಳು ಮೇಲಿನ ಮರಗಳಿಂದ ಸಿಹಿ ಮಧುರವನ್ನು ಹಾಡುತ್ತಿದ್ದವು. ಪಾಂಡವರು ಈ ಶಾಂತಿಯುತ ದೃಶ್ಯಗಳ ನಡುವೆ ನಡೆದರು, ಹಿಮ್ಮೆಟ್ಟುವಿಕೆಯ ಶಾಂತಿಯನ್ನು ಪಡೆದರು. ಅವರು ಅನ್ವೇಷಿಸುವಾಗ ವೈದಿಕ ಪಟ್ಟಣ ಮತ್ತು ಪಟ್ಟಣದಲ್ಲಿ ತೊಡಗಿರುವ ದೊಡ್ಡ ಬಲಿಪೀಠದ ಸುತ್ತಲೂ ಒಟ್ಟುಗೂಡಿದ ತಪಸ್ವಿಗಳ ಗುಂಪನ್ನು ಯುಧಿಷ್ಠಿರನು ಕಂಡನು. ಅವರ ಭಕ್ತಿಯ ಸೌಂದರ್ಯದಿಂದ ಮಂತ್ರಮುಗ್ಧರಾದ ಆತ ಸ್ವಲ್ಪ ಸಮಯದವರೆಗೆ ವೀಕ್ಷಿಸಿದನು. ನಂತರ ಆತ ಉಡುಗೊರೆಗಳೊಂದಿಗೆ ಅವರ ಬಳಿಗೆ ಹೋದನು. ಚಿನ್ನ ಅಥವಾ ತಾಮ್ರದಿಂದ ಮಾಡಿದ ಜಾಡಿಗಳು, ಜಿಂಕೆ ಚರ್ಮ ಕಂಬಳಿಗಳು,
ಯಜ್ಞದ ಮಡಿಕೆಗಳು, ಕಮಂಡಲಗಳು, ಮಳದ ತಟ್ಟೆಗಳು, ಮಡಿಕೆಗಳು, ತೊಟ್ಟಿಗಳು ಮತ್ತು ಕಬ್ಬಿಣದಿಂದ ಮಾಡಿದ ಪಾತ್ರೆಗಳು ಸನ್ಯಾಸಿಗಳು ಈ ಉಡುಗೊರೆಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದರು. ಪ್ರತಿಯೊಬ್ಬರೂ ತಮಗೆ ಇಷ್ಟವಾದಷ್ಟು ಜನರನ್ನು ತೆಗೆದುಕೊಂಡರು. ಯುಧಿಷ್ಠಿರನು ತನ್ನ ಸುತ್ತಾಟವನ್ನು ಮುಂದುವರೆಸಿದನು. ವಿವಿಧ ಹಿಮ್ಮೆಟ್ಟುವಿಕೆಗಳಿಗೆ ಭೇಟಿ ನೀಡಿದನು ಮತ್ತು ಸನ್ಯಾಸಿಗಳಿಗೆ ಹೆಚ್ಚಿನ ಅರ್ಪಣೆಗಳನ್ನು ಮಾಡಿದನು. ಅಂತಿಮವಾಗಿ ಅವನು ಗಾಂಧಾರಿ ಮತ್ತು ಕುಂತಿಗಳಿಂದ ಸುತ್ತುವರಿದ ರಾಜ ಧೃತರಾಷ್ಟ್ರರು ಕುಳಿತಿದ್ದ ಸ್ಥಳಕ್ಕೆ ಮರಳಿದನು. ವೃದ್ಧ ರಾಜನು ಯುಧಿಷ್ಠಿರನನ್ನು ಬೆಚ್ಚಗಿನ ನಗುವಿನೊಂದಿಗೆ ನೋಡಿದನು ಮತ್ತು ಕುಳಿತುಕೊಳ್ಳಲು ಆಹ್ವಾನಿಸಿದನು. ಯುಧಿಷ್ಠಿರನು ತನ್ನ ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರೊಂದಿಗೆ ಕುಶ ಹುಲ್ಲಿನ ಚಾಪೆಯ ಮೇಲೆ ಕುಳಿತನು. ಅವರು ರಾಜ ಧೃತರಾಷ್ಟ್ರನಿಗೆ ನಮಸ್ಕರಿಸಿ ಅವನ ಪಾದಗಳನ್ನು ಮುಟ್ಟಿ ಕುಳಿತುಕೊಳ್ಳಲು ಅವನ ಅನುಮತಿಯನ್ನು ಪಡೆದರು. ವೃದ್ಧ ರಾಜನು ಪಾಂಡವರು ಸುತ್ತುವರಿದಂತೆ ದಿವ್ಯ ಋಷಿಗಳಲ್ಲಿ ಬೃಹಸ್ಪತಿಯಂತೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದರು. ಅಷ್ಟರಲ್ಲಿ ಸತ್ಯೂಪಳ ನೇತೃತ್ವದಲ್ಲಿ ದೊಡ್ಡ ಋಷಿಗಳ ಒಂದು ಗುಂಪು ಆ ಸ್ಥಳಕ್ಕೆ ಆಗಮಿಸಿತು. ಅವರೊಂದಿಗೆ ಆಕಾಶದ ಋಷಿಗಳಿಂದಲೂ ಪೂಜ್ಯನಾಗಿದ್ದ ಪ್ರಖ್ಯಾತ ಮತ್ತು ವಿದ್ವಾಂಸರಾದ ಋಷಿ ವ್ಯಾಸರೂ ಇದ್ದರು. ವ್ಯಾಸನು ವೇಶ್ವೆ ಬಟ್ಟೆಯ ತುಳಿನಿಂದ ಆವೃತವಾದ ಅತ್ಯುತ್ತಮವಾದ ಕುಶ ಹುಲ್ಲಿನ ಚಾಪೆಯ ಮೇಲೆ ಕುಳಿತುಕೊಳ್ಳಿ ಎಂದು ರಾಜ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಭಾಷಣ ಮಾಡಿದನು. ಸೂರ್ಯನು ಕಾರಿನ ಮೇಲೆ ಮುಳುಗಲು ಪ್ರಾರಂಭಿಸಿದ್ದು ಪಾಂಡವರು ಕುಳಿತಿದ್ದ ಜಾಗದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಸತ್ಯವತಿಯ ಮಗ ವ್ಯಾಸನು ಅವರ ಮುಂದೆ ನಿಂತನು. ಅವನ ಕಣ್ಣುಗಳು ಕರುಣೆ ಮತ್ತು ಕಾಳಜಿಯಿಂದ ತುಂಬಿದವು. ಅವನು ತನ್ನ ಬಲವಾದ ತೋಳುಗಳಿಗೆ ಹೆಸರುವಾಸಿಯಾಗಿದ್ದ ಕುರುಡು ರಾಜನಾದ ಧೃತರಾಷ್ಟ್ರನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದನು. ಓ ಧೃತರಾಷ್ಟ್ರನೇ, ನಿಮ್ಮ ಆತ್ಮಕ್ಕೆ ಶಾಂತಿ ತರುವ ತಪಸ್ಸನ್ನು ನೀವು ಸಾಧಿಸಿದ್ದೀರಾ? ವ್ಯಾಸನು ನಿಧಾನವಾಗಿ ಕೇಳಿದನು. ಕಾಡಿನಲ್ಲಿರುವ ನಿಮ್ಮ ವಾಸದ ಬಗ್ಗೆ ನಿಮ್ಮ ಮನಸ್ಸು ಸಂತೋಷವಾಗಿದೆಯೇ? ಯುದ್ಧದಲ್ಲಿ ನಿಮ್ಮ ಮಕ್ಕಳನ್ನು ಕಳೆದುಕೊಂಡ ದುಃಖವು ನಿಮ್ಮ ಹೃದಯದಿಂದ ಮಾಯವಾಗಲು ಪ್ರಾರಂಭಿಸಿದೆಯೇ? ಧೃತರಾಷ್ಟ್ರನ ಅಭಿವ್ಯಕ್ತಿ ಮಂದವಾಗಿತ್ತು. ಮತ್ತು ನಾನು ಅರಣ್ಯ ಜೀವನದ ನಿಯಮಗಳನ್ನು ಪಾಲಿಸಿದ್ದೇನೆ, ಆದರೆ ನನ್ನ ಹೃದಯವು ದುಃಖದಿಂದ ಭಾರವಾಗಿದೆ. ಈ ಕಾಡಿನ ಶಾಂತಿಯೂ ಸಹ ನನ್ನ ಪುತ್ರರನ್ನು ಕಳೆದುಕೊಳ್ಳುವ ನೋವನ್ನು ಅಳಿಸಲು ಸಾಧ್ಯವಿಲ್ಲ ಎಂದು ನಾನು ಹೆದರುತ್ತೇನೆ ಎಂದು ಉತ್ತರಿಸಿದಾಗ ಅವರ ಧ್ವನಿಯು ಸ್ವಲ್ಪ ನಡುಗಿತು. ವ್ಯಾಸನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದವು. ಅವನು ಧೃತರಾಷ್ಟ್ರನ ಪತ್ನಿ ಮತ್ತು ರಾಣಿಯಾದ ಗಾಂಧಾರಿಯ ಕಡೆಗೆ ತಿರುಗಿದನು. ಪ್ರಿಯ ಗಾಂಧಾರಿಯೇ, ನಿಮ್ಮ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯು ಇನ್ನೂ ನಿಮಗೆ ಮಾರ್ಗದರ್ಶನ ನೀಡುತ್ತದೆಯೇ? ನೀವು ದುಃಖದಿಂದ ಮುಳುಗಲು ಬಿಡುತ್ತೀರಾ ಅಥವಾ ಸಮೃದ್ಧಿ ಮತ್ತು ಪ್ರತಿಕೂಲತೆಗಳೆರಡರ ಸತ್ಯಗಳಲ್ಲಿ ನೀವು ಸಾಂತ್ವನವನ್ನು ಕಂಡುಕೊಂಡಿದ್ದೀರಾ? ಗಾಂಧಾರಿಯ ಮುಖವು ಶಾಂತತೆಯ ಮುಖವಾಡವಾಗಿತ್ತು, ಆದರೆ ವ್ಯಾಸನು ಅವಳ ಕಣ್ಣುಗಳಲ್ಲಿ ದುಃಖದ ಮುಸುಕಾದ ಮಿನುಗುವಿಕೆಯನ್ನು ನೋಡುತ್ತಿದ್ದನು. ನಾನು ಚೆನ್ನಾಗಿದ್ದೇನೆ ನನ್ನ ಒಡೆಯನೇ, ಅವಳು ಮೃದುವಾಗಿ ಉತ್ತರಿಸಿದಳು. ಆದರೆ ನಮ್ಮ ಮಕ್ಕಳ ನಷ್ಟವು ಇನ್ನೂ ನನ್ನ ಮೇಲೆ ಭಾರವಾಗಿದೆ ಎಂದು ನಾನು ಒಪ್ಪಿಕೊಳ್ಳಬೇಕು. ವ್ಯಾಸನ ನೋಟವು ಧೃತರಾಷ್ಟ್ರನ ಮತ್ತೊಬ್ಬ ಹೆಂಡತಿ ಮತ್ತು ಪಾಂಡವರ ತಾಯಿಯಾದ ಕುಂತಿಯ ಕಡೆಗೆ ತಿರುಗಿತು. ಮತ್ತು ನೀನೂ ಪ್ರಿಯ ಕುಂತಿಯು, ನಿಮ್ಮ ಹಿರಿಯರ ಬಗೆಗಿನ ನಿಮ್ಮ ಭಕ್ತಿಯಲ್ಲಿ ನೀವು ಸಮಾಧಾನವನ್ನು ಕಂಡುಕೊಂಡಿದ್ದೀರಾ? ಅಥವಾ ನಿಮ್ಮ ಮಕ್ಕಳಿಗಾಗಿ ನೀವು ಇನ್ನೂ ದುಃಖಿಸುತ್ತಿದ್ದೀರಾ? ಕುಂತಿಯ ಮುಖವು ನಮ್ರತೆಯ ಚಿತ್ರಣವಾಗಿತ್ತು. ಅವಳ ಕಣ್ಣುಗಳು ಕೆಳಮುಖವಾಗಿ ನನ್ನ ಕುಟುಂಬದ ಸೇವೆ ಮಾಡಲು ಮತ್ತು ಅವರಿಗೆ ಸಂತೋಷವನ್ನು ತರಲು ಸಾಧ್ಯವಾಗಿರುವುದಕ್ಕೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಆದರೆ ನಮ್ಮ ಮಕ್ಕಳ ನೆನಪು ಇನ್ನೂ ನನ್ನ ಕಣ್ಣುಗಳಲ್ಲಿ ಕಣ್ಣೀರನ್ನು ತರುತ್ತದೆ ಎಂದು ನಾನು ಒಪ್ಪಿಕೊಳ್ಳಬೇಕು ಎಂದು ಉತ್ತರಿಸಿದಳು. ವ್ಯಾಸನು ಅರ್ಥವಾಗುವಂತೆ ತಲೆಯಾಡಿಸಿದನು. ಅವನ ಭಾವವು ಸಹಾನುಭೂತಿಯಿಂದ ತುಂಬಿತ್ತು. ಅವನು ಧೃತರಾಷ್ಟ್ರನ ಕಡೆಗೆ ತಿರುಗಿದನು ಮತ್ತು ನಿನ್ನ ಇನ್ನೊಬ್ಬ ಮಗ ಯುಧಿಷ್ಠಿರನ ಬಗ್ಗೆ ಏನು? ವನವಾಸದಲ್ಲಿ ಅವನಿಗೆ ಸಾಂತ್ವನ ಸಿಕ್ಕಿದೆಯೇ? ಅಥವಾ ಅವನಿಗೂ ಇನ್ನೂ ಯುದ್ಧದ ಗಾಯದ ಗುರುತುಗಳಿವೆಯೇ? ಯುಧಿಷ್ಠಿರನ ಮುಖವು ಶಾಂತತೆಯ ಮುಖವಾಡವಾಗಿತ್ತು. ಆದರೆ ವ್ಯಾಸನು
ಅವನ ಕಣ್ಣುಗಳಲ್ಲಿ ನೋವಿನ ಸುಖಾದ ಮಿನುಗುವಿಕೆಯನ್ನು ನೋಡುತ್ತಿದ್ದನು. ನಾನು ಚೆನ್ನಾಗಿದ್ದೇನೆ, ನನ್ನ ಒಡೆಯನೇ, ಅವನು ಮೃದುವಾಗಿ ಉತ್ತರಿಸಿದನು. ಆದರೆ ನಮ್ಮ ಹೋರಾಟಗಳ ನೆನಪುಗಳು ಇನ್ನೂ ಉಳಿದಿವೆ ಎಂದು ನಾನು ಒಪ್ಪಿಕೊಳ್ಳಬೇಕು. ತನ್ನ ಸಹೋದರರೊಂದಿಗೆ ಧೈರ್ಯದಿಂದ ಹೋರಾಡಿದ ಅವಳಿ ಮಕ್ಕಳಾದ ಭೀಮ ಮತ್ತು ಅರ್ಜುನರ ಕಡೆಗೆ ವ್ಯಾಸರ ನೋಟವು ತಿರುಗಿತು. ಅವರ ಮುಖಗಳಲ್ಲಿ ಅದೇ ರೀತಿಯ ದುಃಖ ಮತ್ತು ದೃಢನಿಶ್ಚಯದ ಮಿಶ್ರಣವನ್ನು ಅವನು ನೋಡಿದನು. ವ್ಯಾಸರು ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಅಭ್ಯರ್ಥಿಯಲ್ಲಿ ಒಂದು ಸೂಕ್ಷ್ಮವಾದ ಬದಲಾವಣೆ ಕಾಣಿಸುತ್ತಿತ್ತು. ಕೆಳಮುಖವಾಗಿದ್ದ ಆತನ ಕಣ್ಣುಗಳು ಮೇಲೇರತೊಡಗಿದ್ದವು ಮತ್ತು ಒಂದು ಕ್ಷಣ ಭರವಸೆಯ ಮಿನುಗಿದವು. ಪಾಂಡವರು ಆಶ್ರಯ ಪಡೆದ ಪ್ರಶಾಂತವಾದ ಕಾಡಿನಲ್ಲಿ ರಾಜ ಧೃತರಾಷ್ಟ್ರನ ಹೃದಯವು ದುಃಖದಿಂದ ಭಾರವಾಗಿತ್ತು. ಮಹತ್ವಾಕಾಂಕ್ಷೆಯಿಂದ ಪ್ರೇರೇಪಿಸಲ್ಪಟ್ಟ ಮತ್ತು ದುರಾಸೆಯಿಂದ ಪ್ರೇರೇಪಿಸಲ್ಪಟ್ಟ ಅವನ ಪುತ್ರರು ತಮ್ಮದೇ ಆದ ಅವನತಿಯನ್ನು ತಂದರು. ಒಂದು ಕಾಲದಲ್ಲಿ ದೊಡ್ಡದಾಗಿದ್ದ ಕುರುರಾಜ್ಯವು ಶಿಥಿಲಾವಸ್ಥೆಯಲ್ಲಿತ್ತು. ಅದರ ಜನರು ಯುದ್ಧ ಮತ್ತು ರಕ್ತಪಾತದ ಭಾರದಿಂದ ಬಳಲುತ್ತಿದ್ದರು. ರಾಜನು ತನ್ನ ಕುಟುಂಬದ ನಡುವೆ ಸಾಂತ್ವನ ನೀಡಲು ಬಂದಿದ್ದ ಬುದ್ಧಿವಂತ ಋಷಿಗಳಿಂದ ಸುತ್ತುವರಿದಾಗ ಅವರ ಮುಂದೆ ತನ್ನ ದುಃಖವನ್ನು ಸುರಿಸಿದನು. ತನ್ನ ಸ್ವಂತ ಮಗನ ಕ್ರಿಯೆಗಳಿಂದ ಉಂಟಾದ ವಿನಾಶದ ಬಗ್ಗೆ ಮಾತನಾಡುವಾಗ ಅವನ ಧ್ವನಿಯು ಭಾವೋದ್ರೇಕದಿಂದ ಒದ್ದೆಯಾಯಿತು. ಯುದ್ಧದಲ್ಲಿ ತನ್ನ ಸ್ನೇಹಿತನಿಗಾಗಿ ಕೊಲ್ಲಲ್ಪಟ್ಟ ಆ ಪುರುಷರು ಏನು ಸಾಧಿಸಿದ್ದಾರೆ ಎಂದು ಕಣ್ಣೀರಿನಿಂದ ತುಂಬಿದ ಅವನ ಕಣ್ಣುಗಳು ಕೇಳಿದವು. ಋಷಿಮುನಿಗಳು ರಾಜನ ವಿಲಾಪಗಳನ್ನು ಗಮನವಿಟ್ಟು ಆಲಿಸಿದರು. ಅವರ ಮುಖಗಳು ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತಿದ್ದವು. ಆದರೆ ಅವರು ಅಲ್ಲಿ ಕುಳಿತಾಗ ದುಃಖದ ಹೊಸ ಅಲೆಯು ಅವರ ಮೇಲೆ ಸುರಿಯಿತು. ರಾಣಿ ಗಾಂಧಾರಿಯ ತನ್ನ ಬ್ಯಾಂಡೇಜ್ ಮಾಡಿದ ಕಣ್ಣುಗಳು ತನ್ನ ಸ್ವಂತ ದುಃಖಕ್ಕೆ ಸಾಕ್ಷಿಯಾಗಿದ್ದು, ಯುದ್ಧದಿಂದ ಬಾಧಿತರಾದಾಗ ಎಲ್ಲರ ಪರವಾಗಿ ಮಾತನಾಡಿದ ವೀರಾಜನಿಗೆ ಶಾಂತಿ ಗೊತ್ತಾಗಿ 16 ವರ್ಷಗಳು ಕಳೆದಿವೆ. ಭಾವಾವೇಶದಿಂದ ನಡುಗಿದ ಆಕೆಯ ಧ್ವನಿಯಲ್ಲಿ ಅವಳು ಹೇಳಿದಳು, ಅವನು ತನ್ನ ಪುತ್ರರ ನಿಧನದ ದುಃಖದಲ್ಲಿ ಮುಳುಗಿ ಹೋಗಿದ್ದಾನೆ. ಮಹಾನಾಯಕರಾದ ಋಷಿ ವ್ಯಾಸರೇ, ನಮ್ಮ ಪ್ರೀತಿ ಪಾತ್ರರ ಏನಾಯಿತು ಎಂಬುದನ್ನು ಅವನಿಗೆ ತಿಳಿಸಲು ನೀವು ನಿಮ್ಮ ಶಕ್ತಿಯನ್ನು ಬಳಸಬಹುದೇ? ಗಾಂಧಾರಿಯು ಮಾತನಾಡುತ್ತಿರುವಾಗ ಕುಂತಿಯ ಆಲೋಚನೆಗಳು ಒಳಮುಖವಾಗಿ ತಿರುಗಿದವು. ಅವಳ ಮನಸ್ಸು ಯುದ್ಧದ ಅವ್ಯವಸ್ಥೆಯಲ್ಲಿ ಕಳೆದುಹೋದ ತನ್ನ ರಹಸ್ಯವಾಗಿ ಜನಿಸಿದ ಮಗನ ಮೇಲೆ ಕೇಂದ್ರೀಕೃತವಾಗಿತ್ತು. ಅವಳು ತನ್ನ ನೆನಪುಗಳನ್ನು ಮರೆಮಾಚಬೇಕು ಎಂದು ಅವಳಿಗೆ ತಿಳಿದಿತ್ತು. ಆದರೆ ನೋವು ಇನ್ನೂ ಅವಳೊಳಗೆ ಕುಳಿದಿತ್ತು. ವ್ಯಾಸನು ಅವರ ದುಃಖದ ಆಳವನ್ನು ಅರಿತುಕೊಂಡು ಅವರನ್ನು ಸಹಾನುಭೂತಿಯಿಂದ ನೋಡಿದನು. ತನಗೆ ವರವನ್ನು ನೀಡುವ ಶಕ್ತಿ ಇದೆ ಎಂದು ಆತನಿಗೆ ತಿಳಿದಿತ್ತು ಮತ್ತು ರಾಜನನ್ನು ನೋಡುತ್ತಿರುವಾಗ ಆತನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಹೇ ರಾಜನೇ, ನನಗೆ ಹೇಳು. ವ್ಯಾಸನು ನಿಧಾನವಾಗಿ ಹೇಳಿದನು, ನಿನಗೆ ಏನು ಬೇಕು? ನಿನ್ನ ಹೃದಯವು ಅದರ ಹೊರೆಯಿಂದ ಹಗುರವಾಗಿರಲಿ ಮತ್ತು ಈ ತೊಂದರೆಗೀಡಾದ ಮನೆಯವರಿಗೆ ನಾವು ಶಾಂತಿಯನ್ನು ತರುವೋಳ. ರಾಜನ ಮುಖವು ನೋವಿನಿಂದ ಕೂಡಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಭರವಸೆಯ ಹೊಳಪು ಮಿನುಗುತ್ತಿತ್ತು. ತನಗೆ ಒಂದು ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವನಿಗೆ ತಿಳಿದಿತ್ತು. ಸಾಂತ್ವನ ಮತ್ತು ಮುಚ್ಚುವಿಕೆಯನ್ನು ಕಂಡುಕೊಳ್ಳುವ ಅವಕಾಶ. ಮತ್ತು ಆದ್ದರಿಂದ ದೃಢನಿಶ್ಚಯದ ಹೊಸ ಪ್ರಜ್ಞೆಯೊಂದಿಗೆ ಅವನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದನು, ನಾನು ನನ್ನ ಮಕ್ಕಳನ್ನು ಮತ್ತೆ ನೋಡಲು ಬಯಸುತ್ತೇನೆ. ಪ್ರಾರ್ಥನೆಯಂತೆ ಗಾಳಿಯಲ್ಲಿ ಬೀಸುತ್ತಿದ್ದ ಅವರ ಮಾತುಗಳು, ನಾನು ಅವರಿಗೆ ಏನಾಗಿದೆ ಎಂದು ತಿಳಿಯಲು ಬಯಸುತ್ತೇನೆ. ಆದ್ದರಿಂದ ನಾನು ಅಂತಿಮವಾಗಿ ಶಾಂತಿಯನ್ನು ಕಂಡುಕೊಳ್ಳಬಹುದು. ರಾಜನ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿರುವಾಗ ಸಭೆಯಿಂದ ಸಾಮೂಹಿಕ ನಿಟ್ಟುಸಿರು ಬಿಡುವಂತಾಯಿತು, ಏಕೆಂದರೆ ಆ ಕ್ಷಣದಲ್ಲಿ ಗುಣಪಡಿಸುವ ಮತ್ತು ವಿಮೋಚನೆಯತ್ತ ತಮ್ಮ ಪ್ರಯಾಣವು ಪ್ರಾರಂಭವಾಗಿದೆ ಎಂದು ಅವರೆಲ್ಲರಿಗೂ ತಿಳಿದಿತ್ತು. ದೊಡ್ಡ ಸಭೆಯ ಮಧ್ಯದಲ್ಲಿ ಕುಂತಿಯು ವ್ಯಾಸನ ಮುಂದೆ ನಿಂತಳು. ಅವಳ ಕಣ್ಣುಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದ್ದವು. ಅವಳು ವರ್ಷಗಳ ಕಾಲ ತನ್ನ ಸ್ಮರಣೆಯಲ್ಲಿ ಕೆತ್ತಲ್ಪಟ್ಟ ಒಂದು ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಳು. ಪವಿತ್ರರೇ, ನೀನು ನನ್ನ ಮಾವ ಮತ್ತು ಆದ್ದರಿಂದ ನನ್ನ ದೇವತೆಗಳ ದೇವತೆ, ನನ್ನ ಸತ್ಯದ ಮಾತುಗಳನ್ನು ಕೇಳು ಎಂದು ಅವಳು ಹೇಳಿದಳು.
ತನ್ನ ಹಿಂದಿನ ಒಂದು ಕ್ಷಣದ ಬಗ್ಗೆ ಮಾತನಾಡುವಾಗ ಕುಂತಿಯ ಧ್ವನಿಯು ನಡುಗಿತು. ತಪಸ್ವಿ ದುರ್ವಾಸರು ದಾನಕ್ಕಾಗಿ ತನ್ನ ತಂದೆಯ ಮನೆಗೆ ಭೇಟಿ ನೀಡಿದಾಗ ಅವಳು ಅವನನ್ನು ಹೇಗೆ ದಯೆಯಿಂದ ನಡೆಸಿಕೊಂಡಳು. ಅವನ ದುಷ್ಕೃತ್ಯವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದಳು ಮತ್ತು ಬದಲಿಗೆ ಅವನನ್ನು ಕಾಳಜಿಯಿಂದ ಸೇವೆ ಮಾಡಿದಳು ಎಂಬುದನ್ನು ಅವಳು ವಿವರಿಸಿದಳು. ಆಕೆಯ ಭಕ್ತಿಯಿಂದ ಸಂತೋಷಗೊಂಡ ದುರ್ವಾಸನನು ಕುಂತಿಗೆ ಒಂದು ವರವನ್ನು ನೀಡಿದನು. ನಾನು ನೀಡುವ ವರವನ್ನು ನೀನು ಸ್ವೀಕರಿಸಬೇಕು. ಅವನ ಶಾಪಕ್ಕೆ ಹೆದರಿ ಕುಂತಿ ಹಾಗೆಯೇ ಆಗಲಿ ಎಂದು ಉತ್ತರಿಸಿದನು. ನಂತರ ಬುದ್ಧಿವಂತ ಋಷಿ ಅವಳಿಗೆ ಪಿಸುಗುಟ್ಟಿದನು. ಓ ಸುಂದರವಾದ ಮುಖದ ಓ ಧನಿಯ ಹುಡುಗಿ, ನೀನು ಧರ್ಮದ ತಾಯಿಯಾಗುವೆ. ನೀನು ಕರೆಯುವ ಆ ದೇವತೆಗಳು ನಿನಗೆ ವಿಧೇಯರಾಗುತ್ತಾರೆ. ಕುಂತಿಯು ಮಾತನಾಡುವುದನ್ನು ಮುರಿಸಿದಾಗ ಅವಳ ಬೆನ್ನುಮೂಳೆಯು ನಡುಗಿತು. ಅವಳು 1000 ಕಿರಣಗಳ ದೇವತೆಯಾದ ಸೂರ್ಯನನ್ನು ಕರೆದ ದಿನವನ್ನು ಅವಳು ನೆನಪಿಸಿಕೊಂಡಳು ಮತ್ತು ಅವನು ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿಕೊಂಡನು. ಒಂದು ಭಾಗವು ಜಗತ್ತನ್ನು ಬಿಸಿ ಮಾಡಿತ್ತು ಮತ್ತು ಇನ್ನೊಂದು ಅವಳ ಮುಂದೆ ನಿಂತಿತ್ತು. ಸೂರ್ಯನ ಮಾತುಗಳು ಅವಳ ಮನಸ್ಸಿನಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ನೀನು ನನ್ನಿಂದ ಒಂದು ವರವನ್ನು ಕೇಳುತ್ತೀಯಾ? ಕುಂತಿಯು ಅವನಂತಹ ಮಗನನ್ನು ಬೇಡಿಕೊಳ್ಳುವ ತನ್ನ ನಿರ್ಧಾರವನ್ನು ನೆನಪಿಸಿಕೊಂಡಾಗ ಅವಳ ಹೃದಯವು ಕೃತಜ್ಞತೆಯಿಂದ ಉಬ್ಬಿಕೊಂಡಿತು. ದೇವತೆಯ ಶಕ್ತಿಯು ಅವಳಲ್ಲಿ ಹರಿಯಿತು ಮತ್ತು ಅವಳು ಶೀಘ್ರದಲ್ಲೇ ದೊಡ್ಡ ಶಕ್ತಿಯುಳ್ಳ ಮಗುವಿಗೆ ಜನ್ಮ ನೀಡಲಿದ್ದಾಳೆಂದು ಅವಳು ತಿಳಿದಿದ್ದಳು. ಆದರೆ ಅದೃಷ್ಟವು ಬೇರೆ ಯೋಚನೆಗಳನ್ನು ಹೊಂದಿತ್ತು. ತನ್ನ ಜೀವನದಲ್ಲಿ ಸೂರ್ಯನ ಉಪಸ್ಥಿತಿಯ ಪರಿಣಾಮಗಳ ಭಯದಿಂದ ಕುಂತಿ ತನ್ನ ಶಿಶು ಮಗ ಕರ್ಣನನ್ನು ನೀರಿನಲ್ಲಿ ಎಸೆದಳು. ಅವಳು ಅವನನ್ನು ಮರೆಯಲು ಪ್ರಯತ್ನಿಸಿದರೂ ಅವರ ಸಂಕ್ಷಿಪ್ತ ಭೇಟಿಯ ನೆನಪು ಅವಳೊಳಗೆ ಉಳಿದಿತ್ತು. ಈಗ ಅವಳು ವ್ಯಾಸನ ಮುಂದೆ ನಿಂತಾಗ ಕುಂತಿಯ ಕಣ್ಣುಗಳು ಅವಳ ಹಿಂದಿನ ಕಾರ್ಯಗಳಿಗಾಗಿ ಕ್ಷಮೆಯನ್ನು ಕೋರಿದವು. ಅವಳು ತನ್ನ ಮಗನನ್ನು ಮತ್ತೊಮ್ಮೆ ನೋಡಲು ಮತ್ತು ಅವನ ತೊಂದರೆಗೀಡಾದ ಆತ್ಮಕ್ಕೆ ಶಾಂತಿಯನ್ನು ತರಲು ತನ್ನ ಬಳಕೆಯನ್ನು ನೀಡುವಂತೆ ಬುದ್ಧಿವಂತ ಋಷಿಯನ್ನು ಬೇಡಿಕೊಂಡಳು. ವ್ಯಾಸನು ತನ್ನ ಅಭಿವ್ಯಕ್ತಿಯನ್ನು ಗಮನದಿಂದ ಆಲಿಸಿದನು. ಅದು ಕರುಣೆ ಮತ್ತು ತಿಳುವಳಿಕೆಯ ಮಿಶ್ರಣವಾಗಿತ್ತು. ಕುಂತಿಯು ಮಾತನಾಡುವುದನ್ನು ಮುಗಿಸಿದಾಗ ಅವನು ದಯೆಯಿಂದ ತಲೆಯಾಡಿಸಿದನು. ಓ ಗಾಂಧಾರಿಯೇ, ನಿನಗೆ ಆಶೀರ್ವಾದವಾಗಲಿ ಎಂದು ಹೇಳಿದನು. ನೀನು ನಿನ್ನ ಮಕ್ಕಳು, ಸಹೋದರರು, ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಈ ರಾತ್ರಿ ನಿದ್ದೆಯಿಂದ ಎದ್ದ ಮನುಷ್ಯರಂತೆ ನೋಡುವೆ. ಸಭೆಯು ಭಯದಿಂದ ಆಲಿಸುತ್ತಿದ್ದಂತೆ ವ್ಯಾಸನು ಒಂದು ಆಳವಾದ ಸತ್ಯವನ್ನು ಬಹಿರಂಗಪಡಿಸಿದನು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಬಿದ್ದವರೆಲ್ಲರೂ ಕೇವಲ ಮನುಷ್ಯರಲ್ಲ, ಆದರೆ ದೈವಿಕ ಅವತಾರಗಳು. ತಮ್ಮ ಉದ್ದೇಶಗಳನ್ನು ಪೂರೈಸಲು ಭೂಮಿಗೆ ಕಳುಹಿಸಲ್ಪಟ್ಟರು. ಪಾಂಡವರು ಮತ್ತು ಅವರ ಮಿತ್ರರು ಅವರು ವಿವರಿಸಿದಂತೆ ವಿವಿಧ ದೇವತೆಗಳ ಅಂಶಗಳಾಗಿದ್ದು ಮಹಾನ್ ಕಾರ್ಯಗಳನ್ನು ಸಾಧಿಸಲು ಜನಿಸಿದ ಈ ಮಾತುಗಳಿಂದ ವ್ಯಾಸನು ಸಭೆಯನ್ನು ಆವರಿಸಿದ್ದ ದುಃಖವನ್ನು ನಿವಾರಿಸಿದನು. ರಾತ್ರಿ ಇಳಿಯುತ್ತಿದ್ದಂತೆ ದಣಿದ ಯೋಧರು ಮತ್ತು ಅವರ ಸಹಚರರು ಮಹಾನ್ ಋಷಿಯಾದ ವ್ಯಾಸನ ಸುತ್ತಲೂ ಜಮಾಯಿಸಿದರು. ಅವರು ಆಚರಣೆಯ ಪ್ರಾರಂಭಕ್ಕಾಗಿ ಕಾಯುತ್ತಿದ್ದಾಗ ಗಾಳಿಯು ಜೀವಂತವಾಗಿತ್ತು. ಧಾರ್ಮಿಕ ಆತ್ಮದ ರಾಜನಾದ ಧೃತರಾಷ್ಟ್ರನು ಅವರ ನಡುವೆ ಕುಳಿತನು. ಸಂಜೆ ವಿಧಿಗಳಿಂದ ಅವನ ದೇಹವನ್ನು ಶುದ್ಧೀಕರಿಸಿದನು. ಅವನ ಮನಸ್ಸು ಕೈಯಲ್ಲಿದ್ದ ಕೆಲಸದ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ಗಾಂಧಾರಿಯ ನೇತೃತ್ವದಲ್ಲಿ ರಾಜಮನೆತನದ ಹೆಂಗಸರು ಏಕಾಂತ ಸ್ಥಳದಲ್ಲಿ ಕುಳಿತಿದ್ದವು. ಅವರ ಮುಖಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದ್ದವು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಹೊಳೆಯುತ್ತಿದ್ದ ವ್ಯಾಸನು ತನ್ನ ಧ್ಯಾನದಿಂದ ಹೊರಹೊಮ್ಮಿದನು. ಅವನು ಈ ಕ್ಷಣಕ್ಕೆ ತಯಾರಿ ನಡೆಸುತ್ತಿದ್ದನು. ತೀವ್ರ ತಪಸ್ಸಿನ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡನು. ತನ್ನ ಕೈ ಅಲೆಯಿಂದ ಅವನು ಮಹಾಸಂಘರ್ಷದ 2 ಬದಿಗಳಲ್ಲಿ ಹೋರಾಡಿದ ಯೋಧರ ಆತ್ಮಗಳನ್ನು ಕರೆದನು. ಪಾಂಡವರು ಮತ್ತು ಕೌರವರು ಪವಿತ್ರ ಮತ್ತು ಪೂಜ್ಯವಾದ ಭಾಗೀರಥಿಯ ನೀರು ಪಾರಮಾರ್ಥಿಕ ಶಕ್ತಿಯಿಂದ ನಡುಗಿತ್ತು. ಕೆಲವು ವರ್ಷಗಳ ಹಿಂದೆ
ಭೂಮಿಯನ್ನು ಧ್ವಂಸಗೊಳಿಸಿದ ಪ್ರಕ್ಷುಬ್ಧ ಯುದ್ಧಗಳನ್ನು ಪ್ರತಿಧ್ವನಿಸುತ್ತಾ ನದಿಯ ಆಳದಿಂದ ಕಿವುಡುತನದ ಗರ್ಜನೆ ಹುಟ್ಟಿತು. ನಿಧಾನವಾಗಿ ಆತ್ಮಗಳು ಮೇಲಿರಲು ಪ್ರಾರಂಭಿಸಿದವು. ನೀರಿನಿಂದ ಹೊರಹೊಮ್ಮುತ್ತಿದ್ದಂತೆ ಅವುಗಳ ರೂಪಗಳು ರೂಪುಗೊಳ್ಳುತ್ತಿದ್ದವು. ಪ್ರಾಚೀನ ಪ್ರಬಲ ಮತ್ತು ಹೆಮ್ಮೆಯ ರಾಜರು ಅವರಲ್ಲಿ ಎತ್ತರವಾಗಿ ನಿಂತಲು ಭೀಷ್ಮ, ದ್ರೋಣ, ವಿರಾಟ, ದ್ರುಪದ ಮತ್ತು ಇನ್ನೂ ಅನೇಕರು, ದ್ರೌಪದಿ, ಸುಭದ್ರ ಮತ್ತು ರಾಕ್ಷಸ ಘಟೋತ್ಕಚನ ಪುತ್ರರು, ಕರ್ಣ, ದುರ್ಯೋಧನ, ಶಕುನಿ ಮತ್ತು ಧೃತರಾಷ್ಟ್ರನ ಮಕ್ಕಳು ತಮ್ಮ ಶ್ರೇಣಿಯನ್ನು ಸೇರಿಕೊಂಡರು. ಈ ದಂತಕಥೆಯ ಯೋಧರ ಉಪಸ್ಥಿತಿಯಿಂದ ಗಾಳಿಯು ವಿದ್ಯುತ್ಮಯವಾಗಿತ್ತು. ಪ್ರತಿಯೊಬ್ಬರೂ ತಮ್ಮ ಯುದ್ಧದ ಸಮಯದಲ್ಲಿ ಧರಿಸಿದ್ದ ಅದೇ ಉಡುಪನ್ನು ಧರಿಸಿದರು. ಅವರ ವಾಹನಗಳು ಒಂದು ಕಾಲದಲ್ಲಿ ಯುದ್ಧದ ಉಪಕರಣಗಳು ಈಗ ದೈವಿಕ ಸತ್ವದಿಂದ ತುಂಬಿದಂತೆ ಆಕಾಶದ ಬೆಳಕಿನಿಂದ ಹೊಳೆಯುತ್ತಿದ್ದವು. ರಾಜಮನೆತನದ ಹೆಂಗಸರು ಆಶ್ಚರ್ಯದಿಂದ ಉಸಿರುಗಟ್ಟಿದರು. ದ್ವೇಷ ಮತ್ತು ಹೆಮ್ಮೆಯ ಹೊರೆಗಳಿಂದ ಮುಕ್ತರಾಗಿ ಶಾಂತಿಯ ಸೆಳವು ಹೊರಹೊಮ್ಮಿತು. ಗಾಂಧಾರಿಯ ಕಣ್ಣುಗಳು ಅಗಲವಾದವು. ಆಕೆ ತನ್ನ ಮಕ್ಕಳನ್ನೆಲ್ಲಾ ತನ್ನ ಮುಂದೆ ನೋಡುತ್ತಿದ್ದಳು. ಅವರ ಮುಖಗಳು ಯುದ್ಧದ ಗುರುತುಗಳಿಂದ ನಿರ್ಮಲವಾಗಿ ಮತ್ತು ಕಳಂಕರಹಿತವಾಗಿದ್ದವು. ಆಕೆಯ ಹೃದಯವು ಸಂತೋಷದಿಂದ ಉಬ್ಬಿಕೊಂಡಿತು ಮತ್ತು ಆಕೆಯ ಮೇಲೆ ಮುಚ್ಚುವಿಕೆಯ ಭಾವವು ಹರಿಯಿತು. ಆತ್ಮಗಳು ಮಿಶ್ರಣವಾಗುತ್ತಿದ್ದಂತೆ ಸಭೆಯು ವಿಸ್ಮಯದಿಂದ ನೋಡಿತು. ಅವರ ರೂಪಗಳು ಕ್ಯಾನ್ವಾಸ್ನ ಮೇಲೆ ಬಣ್ಣಗಳಂತೆ ಪರಸ್ಪರ ಮುಸುಕಾಗುತ್ತಿವೆ. ಜೀವನದ ಮೂಲತತ್ವವನ್ನು ಈ ಪವಿತ್ರ ಸ್ಥಳದಲ್ಲಿ ಬಟ್ಟಿ ಇಳಿಸಿದಂತೆ ಕಾಣುತ್ತಿತ್ತು. ಧೃತರಾಷ್ಟ್ರನು ತನ್ನ ಮುಂದಿರುವ ದೃಶ್ಯವನ್ನು ನೋಡಿದಾಗ ಅವನ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ಹೊಳೆಯುತ್ತಿದ್ದವು. ವ್ಯಾಸನ ದಿವ್ಯ ದರ್ಶನದ ಉಡುಗೊರೆಯ ಮೂಲಕ ಅವನು ತನ್ನ ಮಕ್ಕಳನ್ನು ಅವರ ಎಲ್ಲಾ ವೈಭವದಲ್ಲಿ ನೋಡಿದನು. ಅವರ ಆತ್ಮಗಳು ಮರಣದ ಸಂಕೋಲೆಗಳಿಂದ ಮುಕ್ತವಾದವು. ಈ ಪುನಮಿಲನದ ಕ್ಷಣಕ್ಕಾಗಿ ರಾಜನ ಹೃದಯವು ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿಹೋಯಿತು. ಇದು ಸಂತೋಷದ ಪುರುಷರು ಮತ್ತು ಮಹಿಳೆಯರ ದೊಡ್ಡ ಉತ್ಸವವಾಗಿದ್ದು, ಅದನ್ನು ನೋಡಿದ ಎಲ್ಲರ ನೆನಪುಗಳಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ರಾತ್ರಿ ಕಳೆದಂತೆ ಸಭೆಯು ನಿಶ್ಚೇಷ್ಟಿತವಾಗಿಯೇ ಉಳಿಯಿತು. ಆನಂದ, ಸಾಮರಸ್ಯ ಮತ್ತು ಅಂತಿಮ ವಿಮೋಚನೆಯ ನೂಲುಗಳಿಂದ ಹೆಣೆಯಲ್ಪಟ್ಟ ವೈಶಂಪಾಯನನ ವೃತ್ತಾಂತವು ಆಕಾಶದ ವಸ್ತ್ರದಂತೆ ತೆರೆದುಕೊಂಡಿತು. ಮಹಾನ್ ತಪಸ್ವಿ ವ್ಯಾಸನು ಯೋಧರ ಮೆರವಣಿಗೆಯನ್ನು ಅವರ ಅಂತಿಮ ಗಮ್ಯಸ್ಥಾನದ ಕಡೆಗೆ ನಿರ್ದೇಶಿಸಿದಂತೆ ವಾತಾವರಣವು ಪಾರಮಾರ್ಥಿಕ ಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು. ಅವರಲ್ಲಿ ಅಗ್ರಗಣ್ಯರು ಕೋಪ ಮತ್ತು ಅಸೂಯೆಗಳ ಸಂಕೋಲೆಗಳಿಂದ ಮುಕ್ತರಾಗಿ ಈಗಾಗಲೇ ಸೌಹಾರ್ದ ಮತ್ತು ಶಾಂತಿಯ ಮನೋಭಾವದಿಂದ ಪರಸ್ಪರ ಬೆರೆಯಲು ಪ್ರಾರಂಭಿಸಿದ್ದರು. ಸ್ವರ್ಗದಲ್ಲಿ ಚಲಿಸುವ ದೇವರುಗಳಂತೆ ಅವರು ಪರಸ್ಪರ ನಗುತ್ತಿದ್ದರು ಮತ್ತು ಮಾತನಾಡುತ್ತಿದ್ದರು. ಅವರ ಮುಖಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಪಾಂಡುವಿನ ಅಪುತ್ರರು ಪರಾಕ್ರಮಶಾಲಿ ಬಿಲ್ಲುಗಾರ ಕರ್ಣ ಮತ್ತು ಅವನ ಮಗ ಅಭಿಮನ್ಯುವನ್ನು ಮತ್ತು ದ್ರೌಪದಿಯ ಮಕ್ಕಳನ್ನು ಭೇಟಿಯಾದರು. ಒಟ್ಟಿಗೆ ಅವರು ಸ್ನೇಹಿತರಂತೆ ಆಟವಾಡಿದರು. ಅವರ ಹೃದಯಗಳು ಸಂತೋಷದಿಂದ ತುಂಬಿದ್ದವು. ರಾತ್ರಿ ಕಳೆದಂತೆ ಎರಡೂ ಕಡೆಯ ಯೋಧರು, ಕುರುಗಳು ಮತ್ತು ಕೌರವರು ಎಲ್ಲಾ ಸ್ನೇಹಪರತೆ ಮತ್ತು ಅನುಮಾನಗಳನ್ನು ಬದಿಗಿಟ್ಟು ರಾಜಿ ಮಾಡಿಕೊಂಡರು. ಅವರ ಕಾರುಗಳು ಮತ್ತು ಮಾನದಂಡಗಳು ಹೆಮ್ಮೆಯಿಂದ ನಿಂತವು. ಇದು ಅವರ ಗೌರವ ಮತ್ತು ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಹೆಂಗಸರು ಸಹ ತಮ್ಮ ದುಃಖ ಮತ್ತು ದುಃಖವನ್ನು ಹೊರಹಾಕಿದರು. ತಮ್ಮ ಗಂಡಂದಿರು, ತಂದೆ, ಸಹೋದರರು ಮತ್ತು ಮಕ್ಕಳೊಂದಿಗೆ ಮತ್ತೆ ಸೇರಿಕೊಳ್ಳುವಾಗ ಸಂತೋಷದ ಸಂಭ್ರಮದಲ್ಲಿ ಪರಸ್ಪರ ಅಪ್ಪಿಕೊಂಡರು. ಮುಂಜಾನೆಯ ಮೊದಲ ಬೆಳಕು ಮುರಿಯುತ್ತಿದ್ದಂತೆ ಆ ನಾಯಕರು ಮತ್ತು ನಾಯಕಿಯರು ಒಬ್ಬರಿಗೊಬ್ಬರು ಬಿಟ್ಟು ತಮ್ಮ ವಾಸಸ್ಥಾನಗಳಿಗೆ ಮರಳಿದರು. ಕೆಲವರು ದೇವತೆಗಳ ಪ್ರದೇಶಗಳಿಗೆ ಏರಿದರು. ಇತರರು ಬ್ರಾಹ್ಮಣ, ವರುಣ ಅಥವಾ ಕುಬೇರ ಪ್ರದೇಶಗಳಿಗೆ ತೆರಳಿದರು. ರಾಕ್ಷಸರು ಮತ್ತು ಪಿಶಾಚರು ಸಹ ತಮ್ಮ ನಿಗದಿತ ಸ್ಥಳಗಳನ್ನು ಹೊಂದಿದ್ದರು. ಅಲ್ಲಿ ಅವರು ಸಂತೋಷದಿಂದ ವಾಸಿಸುತ್ತಿದ್ದರು. ಆದರೆ ಈ ಸಂತೋಷದ ಪುನಮಿಲನದ ನಡುವೆ
ಯುದ್ಧದಿಂದ ವಿಧವೆಯಾದ ಕ್ಷತ್ರಿಯ ಮಹಿಳೆಯರನ್ನು ಉದ್ದೇಶಿಸಿ ವ್ಯಾಸರು ಮಾತನಾಡುವಾಗ ಒಂದು ಕಟುವಾದ ದೃಶ್ಯವು ತೆರೆದುಕೊಂಡಿತು. ತಮ್ಮ ಧ್ವನಿಯಲ್ಲಿ ಸಹಾನುಭೂತಿಯೊಂದಿಗೆ ಅವರು ತಮ್ಮ ಗಂಡಂದಿರು ಸ್ವಾಧೀನಪಡಿಸಿಕೊಂಡ ಪ್ರದೇಶಗಳನ್ನು